ಅವ್ನು ನೋಡಕ್ ಹಿಂಗಿದಾನೆ ಅಷ್ಟೇ, ಭಾರಿ ತುಂಟ ಮಾತಾಡ್ತಾನ. ತುಂಬಾ ಮಾತಾಡ್ತಾನೆ, ತುಂಟ. ಆದ್ರೆ ಎಲ್ಲರ ಹತ್ರ ತೋರಿಸ್ಕೊಳ್ಳಲ್ಲ ಅಷ್ಟೇ. ಅವನು ಮನೇಲೂ ಪೆಟ್ಸ್ ಇದ್ದಾರೆ, ಹಾಗಾಗಿ ನಾನು ಸ್ವಲ್ಪ ಪೆಟ್ ಲವರ್. ಸೊ ಹಾಗಾಗಿ ಒಂಚೂರು ನಾಯಿ ಜೊತೆ ಪಳಗಿದ್ದು ಒಂದು ಐಡಿಯಾ ಇದೆ. ನಮ್ಗೆ ಅನ್ಸ್ಲಿಲ್ಲ ನಾವು ಶೂಟಿಂಗ್ ಮಾಡ್ತಿದೀವಿ ಅಂತ, ಬಿಕಾಸ್ ಲೊಕೇಶನ್ ಹಂಗಿತ್ತು. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು. ಆ ನಯನ ಮ್ಯಾಮ್ ಜೊತೆ ಬೇರೆ ಮಾಡಿದ್ದೆ, ಅವ್ರ ಜೊತೆ ಫನ್ ಮಾಡಿದಂತ ಸಖತ್ತು. ಆಮೇಲೆ ನಯನ ಮ್ಯಾಮ್ ನಂಗೆ ಬೈದಿದ್ದೇ ಜಾಸ್ತಿ, ಅಲ್ಲಿ ಬೈದಿದ್ದು ಹೊಡಿದಿದ್ದೇ ಜಾಸ್ತಿ. ಜನ ಏನ್ ಅನ್ಕೊಳ್ಳಲ್ಲ ನನ್ನ ಬಗ್ಗೆ, ನಿಧಾನಕ್ಕೆ ಶೋಷಣೆ. ಒಂದ್ ಚೌಚೌ ಬಾತ್ ತರ ಒಂದ್ ಮಜಾ ಕೊಡತ್ತೆ. ಒಂದ್ ಬಿಸಿಬೇಳೆ ಬಾತಿಗೆಲ್ಲ ತರಕಾರಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದಷ್ಟು ಬೂಂದಿ ಉದುರ್ಸಿದ್ರೆ ಒಂಥರ ಫ್ಲೇವರ್, ಒಂಥರ ಮಜಾ ಕೊಡುತ್ತಲ್ಲ, ಹಂಗಿತ್ತು ಸಿನಿಮಾದಲ್ಲಿ. ಸೊ ಎಲ್ಲಾ ತರದ ಎಮೋಷನ್ಸ್ ಇದೆ ನಮ್ಮ ಸಿನಿಮಾದಲ್ಲಿ. ಬೇರೆ ಸಿನಿಮಾದಲ್ಲಿ ಕಂಪ್ಲೀಟ್ ಕಾಮಿಡಿನೇ ಹೋಗ್ತಿತ್ತು, ಬಟ್ ಈ ಸಿನಿಮಾದಲ್ಲಿ ಸ್ವಲ್ಪ ಎಮೋಷನ್ ಜಾಸ್ತಿ ಕ್ಯಾರಿ ಮಾಡಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಇವತ್ತು ಒಂದು ಮೂವಿ ಟೀಮ್ ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಇಬ್ರು ಸ್ಪೆಷಲ್ ಗೆಸ್ಟ್, ಮೂರು ಜನ ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆಗೆ ಇದ್ದಾರೆ. ನಾನು ಮತ್ತು ಗುಂಡಾ 2 ಅಲ್ಲಿ ಪಾತ್ರ ಮಾಡಿರುವಂತಹ ನಯನ ಅವರು ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ಅವರ ಜೊತೆಗೆ ಅವರ ಮಗನಾಗಿ ರೋಲ್ ಪ್ಲೇ ಮಾಡಿದಂತಹ ಯುವನ್ ಅವರಿದ್ದಾರೆ. ಅದರ ಜೊತೆಗೆ ಆಬ್ವಿಯಸ್ಲಿ ಇದು ಕೂಡ ನಮ್ಮ ಸ್ಪೆಷಲ್ ಗೆಸ್ಟ್, ಮೊದಲನೇ ಮಗ ಅಂತೆ ನಯನ ಅವರಿಗೆ. 3 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ಈ ಮೂವಿಯಲ್ಲಿ ಓವರ್ ಆಲ್ ಅವ್ರ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ, ಯಾವ ತರ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು, ಏನೆಲ್ಲ ಚಾಲೆಂಜಸ್ನ ನಯನ ಫೇಸ್ ಮಾಡಬೇಕಾಯ್ತು, ಹೇಗೆ ಓವರ್ಕಮ್ ಮಾಡಿದ್ರು ಆ ಚಾಲೆಂಜಸ್ನೆಲ್ಲ ಪ್ರತಿಯೊಂದು ಮಾತಾಡೋಣ. ಅದಕ್ಕೂ ಮುಂಚೆ ಇಬ್ರು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಿಮ್ಮಿಬ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಹೇಳ್ತಾ ಇದ್ದಾನೆ, ನೀವು ವೆಲ್ಕಮ್ ಕಾರ್ಯಕ್ರಮಕ್ಕೆ ಅನ್ನಲ್ಲ ಅದಕ್ಕೆ. ಓಕೆ ಫೈನ್. ಸೊ ಎಲ್ಲಿ ನಿಮ್ಮ ಎಂಜಿನ್ ಎಲ್ಲಿದೆ ಅಂತ ಅಂದು. ಇಂಜಿನ? ಅಯ್ಯೋ ಮೇಡಮ್, ನಮ್ ಇಂಜಿನ್ ಕೆಲ್ಸಕ್ಕೆ ಹೋಗ್ತಾರೆ ಮೇಡಮ್, ಅವ್ರು ಇಲ್ಲೆಲ್ಲ ಎಲ್ಲಿ ಬರ್ತಾರೆ? ನಿಮ್ದು ಆ ಪರ್ಸನಲ್ ಎಂಜಿನ್ ಕೇಳ್ತಾ ಇಲ್ಲ ನಾನು. ಮತ್ತೆ ಸಿನಿಮಾದಲ್ಲಿ ಅದಾ ಮೇಡಮ್, ಅದಕ್ಕೆ ಇಂಜಿನ್ ಅಲ್ಲ, ಡಬಲ್ ಇಂಜಿನ್ ಅನ್ಬೇಕು. ಅಂತ ಫೋನ್ ನಿಜ ಫೋನ್ ಮಾಡ್ಲಾ? ಓಕೆ, ಒಂದ್ ನಿಮಿಷ. ಯಾಕೆ ಬಂದಿಲ್ಲ ಅಂತ ಕೇಳಿ ಅವ್ರಿಗೆ ಹೇಳ್ತೀನಿ. ಅವ್ರೇನಿಲ್ಲ, ಹೇಳ ಅಂತಾರೆ. ಫೋನ್ ಮಾಡಿರ್ತೀನಿ, ಶೂಟಿಂಗ್ ಅಲ್ಲ ದಿನ ಕಣ ನಾನು. ಶಾರ್ಟಲ್ಲಿದ್ದಾರೆ ಅನಿಸುತ್ತೆ, ಡಿಸ್ಟರ್ಬ್ ಮಾಡ್ತಾ ಇದ್ದೀವೇನೋ. ಬಿಡಿ ಹೋಗ್ಲಿಕ್ಕೆ. ನಮ್ದು ಇಂಟರ್ವ್ಯೂ ಅಲ್ಲೇ ಮತ್ತೆ ಮಧ್ಯ ಕಾಲ್ ಮಾಡೋದಂದ್ರೆ ವಿಲ್ ಡಿಸ್ಕಸ್. ಡೆಫಿನೆಟ್ಲಿ. ಓಕೆನಾ? ಸೊ 2 ಕ್ಯಾರೆಕ್ಟರ್ನ ನಾನು ನೋಡ್ತಾ ಇದ್ದೀನಿ. ಒಂದು ಮಾತೆ ಬರಲ್ಲ ಅನ್ನೋ ಒಂದು ಕ್ಯಾರೆಕ್ಟರು, ಮಾತೆ ನಿಲ್ಸಲ್ಲ ಅನ್ನೋ ಒಂದು ಕ್ಯಾರೆಕ್ಟರ್. ವಾವ್. ಸೊ ಹೆಂಗಿಬ್ರದ್ದು ಕಾಂಬಿನೇಷನ್ ವರ್ಕ್ ಆಯ್ತು ಮೂವಿಲಿ? ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅವ್ನು ನೋಡಕ್ ಹಿಂಗಿದಾನೆ ಅಷ್ಟೇ, ಭಾರಿ ತುಂಟ. ಮಾತಾಡ್ತಾನ? ತುಂಬಾ ಮಾತಾಡ್ತಾನೆ, ತುಂಟ. ಆದ್ರೆ ಎಲ್ಲರ ಹತ್ರ ತೋರಿಸ್ಕೊಳ್ಳಲ್ಲ ಅಷ್ಟೇ. ಅವನು ಸ್ವಲ್ಪ ಒಂಚೂರು ಅವ್ರ ಡ್ಯಾಡಿ ಎಲ್ಲ ಅಲ್ಲೇ ಸುತ್ತಮುತ್ತ ಇರ್ತಾರಲ್ಲ, ಹಾಗಾಗಿ ಸ್ವಲ್ಪ ಡಿಸೆಂಟ್ ಆಗಿರ್ತಾನೆ. ಬಾಕಿ ಟೈಮಲ್ಲಿ ಕಿತಾಪತಿ ಮಾಡ್ತಿರ್ತಾನೆ. ಬಟ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತೂ ಮಕ್ಕಳ ಜೊತೆಗೆ ಅಥವಾ ಈ ಥರದ್ದು ಒಂದು ಪ್ರಾಣಿಗಳ ಜೊತೆಗೆ ಸಿನಿಮಾನೇ ಮಾಡಿಲ್ಲ ನಾನು. ಫಸ್ಟ್ ಆಫ್ ಆಲ್ ನಮ್ಮ ಮನೇಲೂ ಪೆಟ್ಸ್ ಇದ್ದಾರೆ, ಹಾಗಾಗಿ ನಾನು ಸ್ವಲ್ಪ ಪೆಟ್ ಲವರ್. ಸೊ ಹಾಗಾಗಿ ಒಂಚೂರು ನಾಯಿ ಜೊತೆ ಪಳಗಿದ್ದು ಒಂದು ಐಡಿಯಾ ಇದೆ. ಆಮೇಲೆ ಸೋ ಕಾಲ್ಡ್ ನಮ್ಮ ಗುಂಡನ್ ಯಾರು ಟ್ರೈನ್ ಮಾಡಿದ್ರಲ್ಲ, ಸ್ವಾಮಿ ಸರ್, ಅವರು ಕೂಡ ನಮ್ಮ ಮನೇಲಿರೋ ಡಾಗ್ನೇ ಟ್ರೈನ್ ಮಾಡ್ತಿದ್ರು. ಸೊ ಹಾಗಾಗಿ ನನಗೊಂಥರ ಕಂಫರ್ಟಬಲ್ ಆಗೋಯ್ತು ಗುಂಡನ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ. ಸೊ ನೋಡ್ಕೊಳ್ಳೋದು, ಅದಕ್ಕೆ ಟ್ರೀಟ್ಸ್ ಕೊಡೋದು, ಅಥವಾ ಅದನ್ನ ಸಮಾಧಾನ ಮಾಡೋದು, ಅದನ್ನ ಮುದ್ದು ಮಾಡೋದು, ಅದೆಲ್ಲ ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಬಟ್ ಸ್ಟಾರ್ಟಿಂಗಲ್ಲಿ ಇವನು ಒಂಚೂರು ಅದ್ರ ಜೊತೆಗೆ ಮಿಂಗಲ್ ಆಗೋದಕ್ಕೆ ಒಂದು ಸ್ವಲ್ಪ ಕಷ್ಟಪಡ್ತಿದ್ದ. ಅದನ್ನ ನೋಡ್ತಿದ್ವಲ್ಲ, ಅಯ್ಯೋ ಪಾಪ ಚಿಕ್ಕ ಹುಡುಗಂಗೆ ಎಷ್ಟು ದೊಡ್ಡ ಹಿಂಸೆ ಕೊಡ್ತಾ ಇದ್ದಾರೆ ಇವರು ಅಂತ ಅನ್ಸೋದು. ಅಟ್ ದ ಸೇಮ್ ಟೈಮ್ ಥರ ಮಜಾ ಮಾಡ್ಕೊಂಡು ನಮ್ಗೆ ಅನ್ಸ್ಲಿಲ್ಲ ನಾವು ಶೂಟಿಂಗ್ ಮಾಡ್ತಿದೀವಿ ಅಂತ, ಬಿಕಾಸ್ ನಮ್ಮ ಲೊಕೇಶನ್ನೇ ಹಂಗಿತ್ತು. ಫುಲ್ ಗ್ರೀನರಿ, ಒಂಥರ ಬೆಳಗ್ಗೆ ಒಂದು ಫ್ರೆಶ್ ಮೂಡಲ್ಲಿ, ಒಂಥರ ಚಳಿ. ತೀರ್ಥಹಳ್ಳಿ ಸೈಡಲ್ಲೇ ಜಾಸ್ತಿ, ಶಿವಮೊಗ್ಗ, ತೀರ್ಥಹಳ್ಳಿ, ಆಗುಂಬೆ ಆ ಕಡೆ ಎಲ್ಲ ಶೂಟ್ ಮಾಡಿದ್ದು. ಅದ್ಭುತ ಲೊಕೇಶನ್, ಮಾತ್ರ ತುಂಬ ಚೆನ್ನಾಗಿತ್ತು. ವಿ ಲೈಕ್ ರಿಯಲಿ ಎಂಜಾಯ್ಡ್. ನಮಗೆ ಶೂಟಿಂಗ್ ಮಾಡ್ದಂಗೆ ಅನಿಸ್ತಿಲ್ಲ, ಎಲ್ಲೋ 1 ತಿಂಗಳು ವೆಕೇಶನ್ ಹೋಗಿದ್ದೀವಿ, ಅದ್ರ ಮಧ್ಯೆ ಏನೋ ಒಂದಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಥರ ಅನಿಸ್ತಿತ್ತು. ಬಿಕಾಸ್ ನಮಗೆ ಶೂಟಿಂಗ್ ಮನೆ ಕೊಟ್ಟಿದ್ರಲ್ಲ, ಅವರು ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿದ್ರು. ಲೈಕ್ ದಿನ ಬನ್ನಿ, ಕಾಫಿ ಕುಡೀರಿ, ಟೀ ಕುಡೀರಿ, ಊಟ ಮಾಡಿ, ಹಾಗೆ ಹೆಂಗೆಂಗೋ ನಾರ್ಮಲ್ ಶೂಟಿಂಗ್ ಮಾಡ್ತಾ ಇದೀವಿ. ಸಿನಿಮಾದಲ್ಲೆಲ್ಲ ಹೆಂಗಾಗತ್ತೆ, ಇವನು ಕ್ಯಾರವನ್ಗೆ ಹೋಗ್ತೀರಾ, ಬರ್ತೀರಾ, ಶೂಟ್ ಮಾಡ್ತೀರಾ, ನಿಮ್ಮ ಶಾರ್ಟ್ ಮುಗಿಯತ್ತೆ, ಬ್ರೇಕ್ ಆಗತ್ತೆ, ಹೋಗಿ ಆ ಥರದ್ದು ಏನೂ ಫೀಲೇ ಇರಲಿಲ್ಲ ಅಲ್ಲಿ. ಸುಮ್ಮನೆ ಆರಾಮಾಗಿ ವೆರಿ ನ್ಯಾಚುರಲ್ ಆಗಿ ಶೂಟ್ ಮಾಡ್ಕೊಂಡು ಹೋಗಿದ್ದು. ಸೊ ಒಂಥರ ಕಂಫರ್ಟಬಲ್ ಆಗಿತ್ತು ಶೂಟಿಂಗ್. ಸೊ ಅದಕ್ಕೆಲ್ಲ ಬೋನಸ್ ಅನ್ನಂಗೆ ಇದು ಇತ್ತು. ಎಸ್, ಹೌದು. ನಮ್ಮ ಸಿನಿಮಾಗೆ ಹೀರೋನೇ ನಮ್ ಗುಂಡ. ನಾವೆಲ್ಲ ಸ್ವಲ್ಪ ಅವನಿಗೆ ಕೋ ಆರ್ಟಿಸ್ಟ್ಗಳಿದ್ದಂಗೆ, ಪೋಷಕ ಪಾತ್ರ ಮಾಡ್ತಾ ಇರೋದು. ಓಕೆ, ಸೊ ಇವನ್ ಹೇಳು, ನಿನ್ನ ಕ್ಯಾರೆಕ್ಟರ್ ಹೇಗಿದೆ ಇಲ್ಲಿ, ನಿನ್ನನ್ನು ಹೆಂಗ್ ಅಪ್ರೋಚ್ ಮಾಡಿದ್ರು,
ನಿನ್ ಸ್ಕೂಲ್ ಎಲ್ಲ ಸ್ಕೆಡ್ಯೂಲ್ನ ಹೆಂಗ್ ಮ್ಯಾನೇಜ್ ಮಾಡ್ಕೊಂಡು ಶೂಟಿಂಗ್ ಎಲ್ಲ ಮಾಡಿದೆ? ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು. ಆ ನಯನ ಮ್ಯಾಮ್ ಜೊತೆ ಬೇರೆ ಮಾಡಿದ್ದೆ. ಅವ್ರ ಜೊತೆ ಫನ್ ಮಾಡಿದಂತ ಸಖತ್ತು. ಅಲ್ಲಿ ನೇಚರ್ ಕೂಡ ಸಖತ್ತಾಗಿತ್ತು. ಸ್ಕೂಲ್ ಅಂತ ಬಂದ್ರೆ ಈ 2 months ಗ್ಯಾಪ್ ಆಗಿತ್ತು. ಹೋದ ತಕ್ಷಣ ಅಲ್ಲಿ ಏನೇನು ಪೆಂಡಿಂಗ್ ಇತ್ತು ಅದನ್ನೆಲ್ಲ ಕವರ್ ಅಪ್ ಮಾಡ್ಕೊಂಡೆ. ಇನ್ನು ಮಿಕ್ಕಿದೆಲ್ಲ ಹಂಗಂಗೆ ರೀಡ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ನಯನ ಮ್ಯಾಮ್ ನಂಗೆ ಬೈದಿದ್ದೇ ಜಾಸ್ತಿ, ಅಲ್ಲಿ ಬೈದಿದ್ದು ಹೊಡಿದಿದ್ದೇ ಜಾಸ್ತಿ. ಹೊಡೆದಿದ್ದು ಅಂದ್ರೆ 3-4 ಸಲ ಹಿಂಗೆ ಹಂಗೆ ಹಂಗೆ ಜನ ಏನ್ ಅನ್ಕೊಳ್ಳಲ್ಲ ನನ್ ಬಗ್ಗೆ, ನಿಧಾನಕ್ಕೆ ಹಿಂಗೆ ಬರೀ ಮಾತಾಡ್ತಾರೆ ಅಂತ ಅನ್ಕೊಂಡಿದೀವಿ. ತಮಾಷೆಗಳೆಲ್ಲ ತಲೆ ಹಿಂಗ್ ಅನ್ನಲ್ವಾ, ಸಾರಿ ಮಗ ನಿಂಗಲ್ಲ ಆತರ ಮಾಡಿರೋದು. ಅದನ್ನ ಹೊಡಿಯೋದು ಅಂತಾರೇನೋ, ಅದೇ ನಿಧಾನಕ್ಕೆ ಹಿಂಗ್ ಅಂತ ಇದ್ರೆ ಅಷ್ಟೇ. ಲವ್ ಇಂದ ಹೊಡಿತಾ ಇತ್ತು ಅಂತ ಆಯ್ತು. ಓಕೆ, ಸೊ ನಿನ್ ಕ್ಯಾರೆಕ್ಟರ್ ಬಗ್ಗೆ ಹೇಳು, ಏನೇನ್ ಮಾಡಿದ್ಯಾ ನಂದೊಂದು ಮುದ್ದ ಕ್ಯಾರೆಕ್ಟರ್. ಅದು ಇವ್ರ ಜೊತೆ ಮಾಡಿದ್ದೆ. ಜಿಜಿ ಸರ್ ಮತ್ತೆ ನಯನ ಮ್ಯಾಮು, ಅಪ್ಪ ಅಮ್ಮ ಪೇರೆಂಟ್ಸು, ಫನ್ ಮತ್ತೆ ಎಂಜಾಯ್ ಮಾಡಿದ್ದೇವೆ ಸಖತ್ತು. ಅಲ್ಲಿ ಬ್ಯೂಟಿಫುಲ್ ನೇಚರ್ ಆಗಿತ್ತು. ಮೌಂಟೇನ್ಸ್ ಮೇಲೆಲ್ಲ ಮಾಡಿದಂತೂ ಇನ್ನ ಸಖತ್ತಾಗಿತ್ತು. ನನಗೆ ಇದು ಫಸ್ಟ್ ಟೈಮ್ ನಾನು ಈ ತರ ಮೌಂಟೇನ್ಸ್ ಮೇಲೆಲ್ಲ ಆಕ್ಟ್ ಮಾಡ್ತಾ ಇರೋದು. ಸೊ ನಾನು ತುಂಬಾ ಎಂಜಾಯ್ ಮಾಡಿದೆ. ಅದು ನಂಗೆ ಇಷ್ಟ ಆಗಿದೆ. ಓಕೆ, ಸೊ ಆನ್ ಸ್ಕ್ರೀನ್ ಅಲ್ಲಿ ನಯನ ಅವ್ರು ನಿಂಗೆ ಅಮ್ಮ ಅಲ್ಲ, ನಿಮ್ಮಮ್ಮ ಒರಿಜಿನಲ್ ಅಮ್ಮ ಬೆಟರೋ ಈ ಅಮ್ಮ ಬೆಟರ್ ಅನ್ಸುತ್ತೆ? ಈಗ ಫನ್ನು ತಮಾಷೆ ಎಲ್ಲ ಮಾಡಿದ್ರೆ ನಮ್ಮಮ್ಮ ಸ್ವಲ್ಪ ಸೀರಿಯಸ್. ಓಕೆ, ಸೊ ಈ ಅಮ್ಮ ತಮಾಷೆ ಎಲ್ಲ ಮಾಡ್ಕೊಂಡು ನಿನ್ ಜೊತೆ ಇದ್ದಿದ್ದು. ಓಕೆ, ಸೊ ನಯನ ಇದು ಒಂಥರ ನೋಡ್ತಾ ಹೋದ್ರೆ ನಿಮ್ಮನ್ನ ನಾವು ಒಂದು ಕಾಮಿಡಿ ರೋಲ್ ಅಲ್ಲಿ ನಾವು ನೋಡಿರೋದು. ಬಿಕಾಸ್ ನಿಮ್ಮನ್ನ ಬೇರೆ ತರ ರೋಲ್ ಅನ್ನು ನೋಡಿ ನಮಗೆ ರೂಢಿನೂ ಇರ್ಲಿಲ್ಲ, ನೀವು ಆ ತರ ಕಾಣಿಸ್ಕೊಂಡು ಇರ್ಲಿಲ್ಲ. ಇದರಲ್ಲಿ ಒಂದು ಸ್ವಲ್ಪ ನಂಗೆ ಸೀರಿಯಸ್ ಕ್ಯಾರೆಕ್ಟರ್ ನೀವು ಪ್ಲೇ ಮಾಡ್ತಾ ಇದ್ದೀರಾ ಅಂತ ಅನಿಸ್ತು. ನಿಮ್ಮ ಜಾನರ್ನ ಬಿಟ್ಟು ಮಾಡ್ತಾ ಇರೋದಾ ಅಥವಾ ಥ್ರೂ ಔಟ್ ನಿಮ್ದು ಸೀರಿಯಸ್ ಕ್ಯಾರೆಕ್ಟರ್ ಇರತ್ತಾ, ಅಥವಾ ನಿಮ್ ಜಾನರ್ನ ಅಲ್ಲಿ ತಗೊಂಡ್ ಬರ್ತೀರಾ? ಅಲ್ಲಲ್ಲಿ ಜಾನರ್ ಅನ್ಲೈಕ್ ಜಿ ಅಣ್ಣ ಮತ್ತೆ ನಾವು ಇದೀವಿ ಅಂತ ಅಂದ್ರೆ ಇವನು ಲೈಕ್ ಸಮಥಿಂಗ್ ಅಲ್ಲಿ ಏನಾದ್ರು ಒಂದು ಕಾಮಿಡಿ ನಾವು ಬೇಡ ಅಂದ್ರೂ ಅದು ತಾನೇ ಘಟಿಸ್ಬಿಟ್ಟಿರುತ್ತೆ. ದಟ್ ಹೆಂಗಿತ್ತು ಅಂತಂದ್ರೆ ಇಟ್ ಇಸ್ ಮಿಕ್ಸ್ಚರ್. ಒಂದ್ ಚೌಚೌ ಬಾತ್ ತರ ಒಂದ್ ಮಜಾ ಕೊಡತ್ತೆ. ಒಂದ್ ಬಿಸಿಬೇಳೆ ಬಾತಿಗೆಲ್ಲ ತರಕಾರಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದಷ್ಟು ಬೂಂದಿ ಉದುರ್ಸಿದ್ರೆ ಒಂಥರ ಫ್ಲೇವರ್, ಒಂಥರ ಮಜಾ ಕೊಡುತ್ತಲ್ಲ, ಹಂಗಿತ್ತು ಸಿನಿಮಾದಲ್ಲಿ. ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾವು ಎಮೋಷನಲ್ ಆಗ್ತೀವಿ, ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವನು ಮತ್ತೆ ನಾಯಿ ಜೊತೆ ಬಾಂಡಿಂಗ್ ಆಗುವಾಗ ಅದನ್ನೆಲ್ಲ ಮಜಾ ಮಾಡ್ತಾ ಇದ್ವಿ. ಕೆಲವೊಂದ್ ಸೀನ್ಗಳು ಹೆಂಗೆ ಅಂತ ಅಂದ್ರೆ ಜಿ ಅಣ್ಣ ಗೊತ್ತಿಲ್ಲ ಜಾರ್ ಬಿದ್ದು ಬಿಡೋರ, ಶಾರ್ಟ್ ಓಕೆ ಆಗ್ಬಿಡೋದ್ರಲ್ಲ, ಇರ್ಲಿ ಇದೇ ಇರ್ಲಿ ಅವನು ಅಂದ್ರೆ ಈಗ ಬಿದ್ದಾಗ ಇನ್ನೊಂದ್ಸರಿ ಬೀಳ್ಬೇಕನ್ನಪ್ಪ ಅಂತ ಇವರು ನಾನೆಲ್ಲ ಸಕ್ಕತ್ ನಗ್ಬಿಡ್ತಿದ್ದೆ. ಒಂದೊಂದ್ ಶಾರ್ಟ್ ಅಲ್ಲ ಹಂಗೇನಾರು ಬಿದ್ದು ಮಾಡೋದೇನಾರು ಮಾಡಿದಾಗ ಇಲ್ಲ 1 ನಿಮಿಷ ಇರಿ ಸರ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು 10 ನಿಮಿಷ ನಗಾಡ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಆಮೇಲೆ ಶಾರ್ಟ್ ಮಾಡ್ತಿದ್ವಿ. ಸೊ ಎಲ್ಲಾ ತರದ ಎಮೋಷನ್ಸು ಇದೆ ನಮ್ಮ ಸಿನಿಮಾದಲ್ಲಿ. ಬಟ್ ನಾವು ಸ್ವಲ್ಪ ನನಗೆ ಇದರಲ್ಲಿ ಒಂಚೂರು ಪ್ಲೇ ಮಾಡಕ್ ಒಂದ್ ಸ್ವಲ್ಪ ಕ್ಯಾರೆಕ್ಟರ್ ಇತ್ತು. ನಾರ್ಮಲಿ ಬಜಾರಿ ಇರೋದ್ರಿಂದ ಅದ್ರಲ್ಲೂ ಕೂಡ ಅದು ಅಂಥದ್ದೇ ಬಜಾರಿ ಕ್ಯಾರೆಕ್ಟರ್ನೇ ಇತ್ತು. ಬಟ್ ಖುಷಿ ಆಯ್ತು ನನಗೊಂಥರ ಬೇರೆ ತರದ ಸಿನಿಮಾ ಅಂತ. ಬೇರೆ ಸಿನಿಮಾದಲ್ಲಿ ಕಂಪ್ಲೀಟ್ ಕಾಮಿಡಿನೇ ಹೋಗ್ತಿತ್ತು, ಬಟ್ ಈ ಸಿನಿಮಾದಲ್ಲಿ ಸ್ವಲ್ಪ ಎಮೋಷನ್ ಜಾಸ್ತಿ ಕ್ಯಾರಿ ಮಾಡಿದ್ದಾರೆ. ಸೊ ಹಂಗಾಗಿ ನನಗೆ ಸ್ಟೋರಿ ತುಂಬಾ ಮನ್ಸಿಗೆ ಬಂತು. ನಾನು ಯಾವತ್ತೂ ಕೇಳಿರ್ಲಿಲ್ಲ ಆ ಥರ ಈ ಒಂದು ಡಾಗ್ ಲೈಫ್ ಏನಿರತ್ತಲ್ಲ ಆ ಥರದ್ರಲ್ಲೂ ಈ ಥರದಿನ ಒಂದು ಸ್ಪೆಷಲ್ ಥಿಂಗ್ ಘಟಿಸುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ನಮ್ಗೆ. ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಬೀಯಿಂಗ್ ಅ ಪೆಟ್ ಲವರ್. ಬಟ್ ನನಗದನ್ನು ಅವರು 1 ಲೈನ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಐ ವಾಸ್ ಲೈಕ್ ಹೀಗೆಲ್ಲ ಇರತ್ತಾ, ವಾವ್. ಅಂದರೆ ತುಂಬ ಜನ ಆ ನಾಯಿ ಮೇಲೆ ಜೀವ ಇಟ್ಕೊಂಡಿರೋರು ನಮ್ಮ ಮನೇಲಿ, ಅದು ಒಂದು ಮಗು, ನಮ್ಮ ಮೊದಲನೇ ಮಗ, ನನ್ನ ತಮ್ಮ, ನಮ್ಮ ಅಣ್ಣ ಅಂತ ಹಂಗೆಲ್ಲ ಪ್ರೀತಿ ಮಾಡೋರಿಗೆ ಈ ಸ್ಟೋರಿ ತುಂಬಾ ಬೇಗ ಕನೆಕ್ಟ್ ಆಗುತ್ತೆ. ಸೊ ನಿಮ್ 3 ಜನ ಕಾಂಬಿನೇಷನ್ ಯಾವ ತರ ವರ್ಕ್ ಆಗುತ್ತೆ ಅಂತ ಸಿನಿಮಾದಲ್ಲಿ? ಸಖತ್ತಾಗಿ ವರ್ಕ್ ಆಗಿದೆ. ಬಿಕಾಸ್ ನಾವೇ ಅಷ್ಟು ಮಜಾ ಮಾಡಿದೀವಿ ಶೂಟ್ ಮಾಡ್ಬೇಕಾದ್ರೇನೆ ಅಂತ ಅಂದ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಮಸಾಲ ಎಲ್ಲ ಸೇರಿದ್ಮೇಲೆ ಇನ್ನೂ ಸೂಪರ್ ಆಗಿ ಬಂದಿರುತ್ತೆ ಅಂತ ಹೇಳಿ. ಆಕ್ಚುಲಿ ಈ ಇಂಟರ್ವ್ಯೂದಲ್ಲಿ ಜಿ ಅಣ್ಣ ಇರಬೇಕಾಗಿತ್ತು ಅಲ್ವಾ, ಮಸ್ತ್ ಮಜಾ. ಅವ್ರದಂತೂ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ಗಳು ಹೇಳೋರು. ನಾವ್ ಹೆಂಗೆ ಶೂಟಿಂಗ್ ಮುಗಿದ್ರು ನಾವು ರೂಮಿಗೆ ಹೋಗ್ತಿರ್ಲಿಲ್ಲ, ಕುತ್ಕೊಂಡು ಇನ್ನೊಂದ್ ಸ್ವಲ್ಪ ಮಾತಾಡ, ಹೌದಾ ಅದಾಯ್ತು ಇದು ಬರೀ ಸ್ಟುಪಿಡ್ ಥಿಂಗ್ಸ್ಗಳೇ ಮಾತಾಡ್ತಿದ್ದೆ. ಆಮೇಲೆ ನನಗೆ ಶಾರ್ಟ್ ಆಗಿದ್ರು ಸರ್ 1-2 ನಿಮಿಷ ಬಂದ್ಬಿಟ್ಟೆ ಅಂತ ಹೇಳಿ ಮಾತಾಡಿ ಮುಗಿಸ್ಬಿಟ್ಟು ಆಮೇಲೆ ಹೋಗೋದು. ಆ ಥರ ಅಷ್ಟು ಕ್ಯಾಶುವಲ್ ಆಗಿ ಶೂಟ್ ಮಾಡ್ಕೊಂಡು ಬಂದಿದ್ದು. ಬಟ್ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದು ಸಿನಿಮಾಗಿಂತ ನನಗೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಬೇರೆದ್ದೇ ಫೀಲ್ ಕೊಡ್ತು, ಬೇರೆದ್ದೇ ಎಕ್ಸ್ಪೀರಿಯನ್ಸ್ಗಳನ್ನ ಕೊಡ್ತು. ಎಸ್ ಡಬಲ್ ಇಂಜಿನ್ ಮಾಡಿದ್ರೆ ನಮ್ ಡಬಲ್ ಇಂಜಿನ್ ಕಾಲ್ ಮಾಡಿದ್ದಾರೆ. ಹಲೋ, ಹಾ ಮಾಡಿದ್ದೆ. ಏನ್ ನೀವು ಇಲ್ಲಿ ಇಂಟರ್ವ್ಯೂ ಮಾಡ್ತಾ ಇದಾರೆ, ನಮ್ ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇರ್ವಲ್ರಿ ಡಬಲ್ ಇಂಜಿನ್? ಹಾ ಡಬಲ್ ಇಂಜಿನ್ ಅಲ್ವಾ ಸಿನಿಮಾದಲ್ಲಿ ನಿಮ್ ಕ್ಯಾರೆಕ್ಟರ್? ಚೊಂಬು ಹುಡ್ಕೊಂಡು ಹೋಗ್ತಿರಲ್ಲ, ತಾಮ್ರದ ಚೊಂಬು. ಎಲ್ಲಿದ್ದೀರಾ? ಡಬಲ್ ಇಂಜಿನ್, ನೀನ್ ಡಬಲ್ ಇಂಜಿನ್. ಹಂಗೆ ಅದೇ ನನ್ನನ್ನು ಸೇರಿಸ್ಕೊಂಡ್ರೆ ಡಬಲ್ ಇಂಜಿನ್ ಅಂತ ಹೇಳ್ತಿರೋದು. ಇಲ್ಲಿ ಯಾವ ಚೊಂಬು ಹುಡ್ಕೊಂಡು ಹೋಗಿದ್ದೀರಾ?
ಅಯ್ಯೋ ನಾನು ಶೂಟಿಂಗ್ ಅಲ್ಲಿ ಇದೀನಿ ಕಣೋ, ದೇವ್ ಬಿಡ್ತಾ ಇಲ್ಲ ಇಲ್ಲಿ ಗೊತ್ತಲ್ಲ ಅವರು serial. ಬೆಳ್ಳಿ ಪರದೆ ಬೆಳ್ಳಿ ಬೆಳ್ಳಿ ಚೊಂಬು ಚೊಂಬ್ ಹಿಡ್ಕೊಂಡು ಹಿಡ್ಕೊಂಡು ಹೋಗಿದ್ದಾರೆ. ಸಿನಿಮಾದಲ್ಲಿ ಆ ಚೊಂಬ್ ಹಿಡ್ಕೊಂಡು ಹೋಗ್ತಾರೆ ಅವರು. ಅಂದ್ರೆ ಬೆಳ್ಳಿ ಪರದೆ ಹೇಳಿ ರಘು ಸರ್ ಹೇಳಿದ್ರು ಏನಂತ, ಬೆಳ್ಳಿ ಚೊಂಬು ಹಿಡ್ಕೊಂಡು ಹೋಗಿ ಅಂತನಾ? ಡಬಲ್ ಇಂಜಿನ್ ಹುಡ್ಕೊಂಡು ಹೋಗಿ ಅಂತ. ಡಬಲ್ ಇಂಜಿನ್ ಹುಡ್ಕೊಂಡ್ ಬಂದಿದೀನಿ ಅಂತ ಹೇಳ್ಬಿಡು. ಓ ವಾವ್, ಡಬಲ್ ಇಂಜಿನ್ ಸಿಕ್ಕರೆ ಇಂಟ್ರು. ಹಂಗೆ ಇಲ್ಲ ಯಾರು ಲೌಡ್ ಸ್ಪೀಕರ್ ಅಲ್ಲಿ ಇದೀವಿ ಅಂತ ಹೇಳಿ ಅವರಿಗೆ. ಯಾರು ಡಬಲ್ ಇಂಜಿನ್ ಕೊಡ್ತಾರ ಅವ್ರಿಗೆ ಅಂತೆ. ಇಲ್ಲಿ ನಾನು ನಿಮ್ಮ ಮಗ, ನಿಮ್ಮ ಮೊದಲನೇ ಮಗ ಎಲ್ಲರೂ ಇಲ್ಲೇ ಇದೀವಿ. ಹಾ, ನಾವು ಇಂಟರ್ವ್ಯೂ ಕೊಡ್ತಾ ಇದೀವಿ. ಟ್ರೈನ್ ಮುಂದಕ್ಕೆ ಸಾಗಲ್ವಲ್ಲ, ಅದಕ್ಕೋಸ್ಕರ ನಿಮ್ಗೊಂದು ಕರೆ ಮಾಡಿ ಮಾತಾಡ್ಸಿ ಇಂಜಿನ್ ಏನ್ ರಿಪೇರಿ ಆಗ್ತಿದ್ಯೋ, ಸುಸ್ತಾಗಿ ನಿಂತಿದ್ಯೋ, ಅಥವಾ ಬೇರೆ ಬೋಗಿಗೆ ಹೋಗಿ ಅಟ್ಯಾಚ್ ಆಗಿದ್ಯೋ. ನಾವು ಗಂಡ ಮಗ ಎಲ್ಲ ಬೋಗಿಗಳು, ನೀನೇ ಇಂಜಿನ್. ಹೌದಾ, ವಾವ್. ನನ್ ಸೈಜ್ ನೋಡ್ಬಿಟ್ಟು ಇಂಜಿನ್ ಅಂತಿದೆ ಜಿಜಿ ಅಣ್ಣ. ಸೈಜ್ ಅಲ್ಲ, ಹೆಂಡ್ತಿನೇ ತಾನೇ ಇಂಜಿನ್ ಸಂಸಾರಕ್ಕೆ. ಗಂಡ ಇಂಜಿನ್ ಸಂಸಾರಕ್ಕೆ, ಎಂಟಿ ಫಸ್ಟ್ ಬೋಗಿ ಅವಳು, ಒಂಥರ ರಿಸರ್ವ್ಡ್ ಬೋಗಿ ಇರುತ್ತಲ್ಲ ಹಂಗೆ. ಅದಾದ್ಮೇಲೆ ಬರೋರೆಲ್ಲ ಜನರಲ್ ಬೋಗಿ ಅವರು. ಗಂಡ ಇಂಧನ, ಹೆಂಡತಿ ಇಂಜಿನ್. ನೋಡಿದ್ರಾ, ಮತ್ತೆ ಅದ್ ಹೆಂಗ್ ಹೇಳದ್ನೋ ಗೊತ್ತಿಲ್ಲ. ಗಂಡ ಇಂಧನ ಅಂತೆ, ನೀವ್ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ಬಿಡಿ ಅಷ್ಟೇ. ಅಫ್ಕೋರ್ಸ್, ಎಸ್. ಮಿಸ್ಟರ್ ಇಂಧನ, ಎಂಜಿನ್ ಇವಾಗ ಇಂಜಿನ್ ಇಸ್ ವರ್ಕಿಂಗ್ ಇನ್ ಅ ಗುಡ್ ಕಂಡೀಷನ್. ಯು ಫಿನಿಶ್ ಅಂಡ್ ಕಮ್ ಯುವರ್ ವರ್ಕ್. ವಾಕೆ ಕ್ಯಾರಿ ಆನ್. ಎಸ್, ಥ್ಯಾಂಕ್ ಯು. ಸೊ ಸಿನಿಮಾದಲ್ಲಿ ನಾವು ಇಲ್ಲಿ ಪ್ರಮೋಷನ್ ಕೂತಿದೀವಿ. ನಿಮ್ಮ ಕಡೆಯಿಂದ ನಮ್ಮ ಸಿನಿಮಾಗೆ, ಐ ಮೀನ್ ನಿಮ್ಮ ಸಿನಿಮಾಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಸ್, ಅದೇ ನಮ್ ಸಿನಿಮಾ ತುಂಬಾ ಚೆನ್ನಾಗ್ ಬಂದಿದೆ ಅಂತ ಎಲ್ರು ಹೇಳ್ತಾರೆ. ಹಾಗಂತ ನಾವು ಹೇಳೋದ್ಕಿಂತ ಮುಂಚೆ ಜನಗಳು ಇಷ್ಟಪಡ್ತಾ ಇದಾರೆ. ಆಗ್ಲೇ ಫಸ್ಟ್ ಪಾರ್ಟ್ ಇಷ್ಟಪಟ್ಟಿದಾರಲ್ಲ, ಓಕೆ. ಆ ಒಂದು ಭರವಸೆ ಮೇಲೆ ಮಾಡಿದೀವಿ ಸೆಕೆಂಡ್ ಪಾರ್ಟ್. ಹಂಗಾಗಿ ನಮ್ಮೆಲ್ರಿಗೂ ಈ ಸಿನಿಮಾಗೆ ಇಂಜಿನ್ ಯಾವ್ದು ಅಂದ್ರೆ ನಮ್ಮ ಡಾಗ್. ಓಕೆ, ಇದು ಆಕ್ಚುಲಿ ನಮ್ಗೆ ಇದೇ ಬೇಕಾಗಿದ್ದು. ಆ ಇಂಜಿನ್ ಪವರ್ಫುಲ್ ಆಗಿದೆಯಲ್ವಾ, ಹಾ, ಹಂಗಾಗಿ ನಮ್ಮ ಬೋಗಿಗಳೆಲ್ಲ ಸರಾಗವಾಗಿ ಸಾಗುತ್ತೆ, ಅದು ನೀಟಾಗಿ ಎಳ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಓಕೆ. ಸೊ ಹಾಗಾಗಿ ಆ ಇಂಜಿನ್ ಮೇಲೆ ನಂಬಿಕೆ ಇದೆ ನಮ್ಗೆ. ನೀವೇನಾದ್ರೂ ಕ್ವಶನ್ ಕೇಳೋದಿದ್ಯಾ ನಮ್ಮ ಇಂಧನ ಅವರಿಗೆ? ಅವರು ವರ್ಚುವಲ್ ಆಗಿದಾರಲ್ಲ, ಸೊ ಬೇಡ, ಅವ್ರನ್ನ ಡೈರೆಕ್ಟ್ ಆಗಿ ಥಿಯೇಟರ್ ವಿಸಿಟ್ ಮಾಡಿ, ಡೈರೆಕ್ಟ್ ಆಗಿ ಥಿಯೇಟರ್ ವಿಸಿಟ್ ಅಲ್ಲೇ ಸಿಗ್ತಾರಂತೆ. Sure. ಥ್ಯಾಂಕ್ ಯು ಸೋ ಮಚ್ ಜಿಜಿ ಅಣ್ಣ. ಜೈ ಆಂಜನೇಯ. ಎಸ್, ಬೈ. ಸೊ ಜಿಜಿ ಅಣ್ಣಂಗೆ ಅಣ್ಣ ಅಂತಂದು ಆನ್ ಸ್ಕ್ರೀನ್ ಅಲ್ಲಿ ಕಪಲ್ ಆಗೋದು, ತುಂಬಾ ವಯಸ್ಸಾದವರು. ಆನ್ ಸ್ಕ್ರೀನ್ ಅಲ್ಲಿ ಕಪಲ್ ಆಗೋದು, ಆಕ್ಟಿಂಗ್ ಇಸ್ ಡಿಫ್ರೆಂಟ್, ಪರ್ಸನಲ್ ಇಸ್ ಡಿಫ್ರೆಂಟ್. ಅಲ್ಲೂ ಅಣ್ಣ ಅಂತ ಬಂದ್ಬಿಡ್ತಾ ಅಂತ. ಅಲ್ಲೆಲ್ಲ ಜಿಜಿ ಅಣ್ಣ ಅಂತಿರ್ಲಿಲ್ಲ, ಹೋಗು ಬಾ ಅಂತಿದ್ದೆ. ಅದೇ ಫೀಲ್ ಅಲ್ಲೇ ಮತ್ತೆ ಗೊತ್ತಿಲ್ಲ ಡೈಲಾಗ್ ಅಲ್ಲಿ ಎಲ್ಲರೂ ಅಣ್ಣ ಅಂತ ಕರೆದ್ಬಿಟ್ರೆ ಗಂಡಿನ ಹೋಗಿರುತ್ತಲ್ವ, ಅದಕ್ಕೆ ಅಲ್ಲೆಲ್ಲ ಜಿಜಿ ಹೋಗು ಬಾ ಅಂತ ಹಂಗೆ ಮಾತಾಡಿಸ್ದೆ, ಸ್ವಲ್ಪ ಅದು ಫೀಲ್ ಬರ್ಲಿ ಅಂತ ಒಂಚೂರು. ಸೊ ಎಮೋಷನಲ್ ಆಗಿ ಏನಾದ್ರು ನಿಮ್ಮಿಬ್ರು ಮಧ್ಯದ್ದು, ಐ ಮೀನ್ ಸಿನಿಮಾದಲ್ಲಿ ನಾವು ನೋಡ್ಬೋದಾ? ಐ ಮೀನ್ ಒಂದು ನಾಯಿ ಸಿನಿಮಾ ಇದೆ, ಇದ್ರ ಬೇಸ್ಟ್ ಮೇಲೆ ಸಿನಿಮಾ ಹೋಗ್ತಾ ಇದೆ ಅಂತಂದ್ರೆ ಅಲ್ಲಿ ಎಮೋಷನಲ್ ಕಂಟೆಂಟ್ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲಾ ಎಲಿಮೆಂಟ್ಸ್ ಅಲ್ಲೂ, ನಾನು ಹೇಳ್ತಾ ಇರೋದು. ಸೊ ನಿಮ್ಮಿಬ್ರಲ್ಲಿ ಆ ತರದ ಒಂದು ಸೀನ್ ಏನಾದ್ರು ನಾವು ಎಕ್ಸ್ಪೆಕ್ಟ್ ಸಾಕಷ್ಟು ಸೀನ್ಗಳನ್ನ ನೋಡಬಹುದು ನೀವು ಆ ತರ. ನಮ್ಮ ಗುಂಡನ ವಿಷಯದಲ್ಲಿ ಅಥವಾ ನಮ್ಮ ಮಗನ ವಿಷಯದಲ್ಲಿ ಒಂದಷ್ಟು. ಅಂದ್ರೆ ಈ ಸಿನಿಮಾದಲ್ಲಿ ನನಗೆ ಒಂದು ಏನು ತುಂಬ ಇಷ್ಟ ಆಯಿತು ಅಂತಂದರೆ, ಈಗೆಲ್ಲ ಸಿನಿಮಾದಲ್ಲಿ ಓಕೆ ಒಂದು ಕತೆ ಮಾಡ್ತಾರೆ, ಆ ಕಥೆಯಲ್ಲಿ ಒಂದು ಡಾಗ್ ಒಂದು ಮೇನ್ ಕ್ಯಾರೆಕ್ಟ್ರಾಗಿ ಇಟ್ಕೊಂಡಿರ್ತಾರೆ, ಆ ಥರದ್ದು ಹೆಂಗೋ ಹೋಗುತ್ತೆ, ಮೇನ್ ಪಾಯಿಂಟ್ ಆಫ್ ವ್ಯೂ ಅವನೇ. ಬಟ್ ಇಲ್ಲಿ ಹಂಗಲ್ಲ, ಎಲ್ಲರ ಪಾತ್ರಕ್ಕೂ ತುಂಬ ಒತ್ತನ್ನ ಕೊಡ್ತಾ ಇದ್ರು. ನೋಬಡಿ ಈಸ್ ಕಡಿಮೆ, ಯಾರು ಜಾಸ್ತಿ ಕಡಿಮೆ ಅಂತೇನೂ ಇಲ್ಲ, ಎಲ್ಲದಕ್ಕೂ ಪಾತ್ರ ಕೊಡೋರು. ಅದರಲ್ಲಿ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅವ್ನು ಹೀರೋ ಆಗ್ಬಿಡೋನು, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಜಿಜಿ ಹೀರೋ ಆಗ್ಬಿಡೋರು, ಒಂದೊಂದ್ಸರಿ ನಾ ಹೀರೋ ಆಗ್ಬಿಡ್ತಿದ್ದೆ, ಒಂದ್ಸರಿ ವಾವ್ ಇವ್ನು ಹೀರೋ ಆಗ್ಬಿಡೋದು. ಹಾಗೆ ಆ ಥರ ಸ್ಟೋರಿ ಒಂದೊಂದ್ಸತಿ ಒಬ್ಬೊಬ್ಬರ ಮೇಲೆ ಪ್ಲೇ ಮಾಡ್ಕೊಂಡು ಹೋಗೋದು. ಲೈಕ್ 60% ಆಫ್ ಸಿನಿಮಾ ವಿಲ್ ಗೋ ಲೈಕ್ ಎಮೋಷ್ನಲ್, ಆ ಥರನೇ ಹೋಗುತ್ತೆ. ಬಟ್ ಒಂದು ಚಿಕ್ಕ ಹುಡುಗನಿಗೆ, ಈ ಆ ಥರದ ವಾತಾವರಣದಲ್ಲಿ ಬೆಳೆದ ಹುಡುಗನಿಗೆ ಮೆಚುರಿಟಿ ಹೆಂಗಿರತ್ತೆ, ಎಷ್ಟು ಯೋಚನೆ ಮಾಡ್ತಾನೆ, ತನ್ನ ಸುತ್ತಮುತ್ತ ಇರೋರ ಬಗ್ಗೆ ಎಲ್ಲ ಎಷ್ಟು ಯೋಚನೆ ಮಾಡ್ತಾನೆ ಅವನು ಅಂತ, ಆ ಥರ ಒಂದು ಪಾಯಿಂಟಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಅದೆಲ್ಲ ನನಗೆ ತುಂಬ ಖುಷಿ ಕೊಡ್ತಾ ಇತ್ತು. ಅಂದರೆ ಓಕೆ, ನಾವೇನೋ ಬೇರೆ ಥರ ಸಿನಿಮಾ ಮಾಡ್ತಾ ಇದ್ದೀವಿ ಗುರು, ನಾರ್ಮಲ್ ಸಿನಿಮಾ ಬಾ ಡೈಲಾಗ್ ಹೇಳು ಹೋಗು ಮುಗಿಸು, ಇಲ್ಲೂ ಅಷ್ಟೇ. ನಾವು ಜಾಸ್ತಿ ಅತಿಯಾಗಿ ಬಡ ಡೈಲಾಗ್ ಹೇಳೋದು ಮಾತಾಡೋದು ಆ ಥರ ಎಲ್ಲ ಜಾಸ್ತಿ ಎಲ್ಲೂ ಮಾಡಿಲ್ಲ ನಾವು. ಆದಷ್ಟು ಅದನ್ನು ಸೈಲೆನ್ಸ್ ಸ್ಪೀಕ್ಸ್ ಅ ಲಾಟ್ ಈ ಸಿನಿಮಾದಲ್ಲಿ ಅಷ್ಟೇ. ಓಕೆ, ಸೊ ನೀನು ಹೇಳು, ಇವಾಗ ಸಣ್ಣ ಮಕ್ಳಿಗಂದ್ರೆ ಎಲ್ಲರಿಗೂ ನಾಯಿ ಅಂದರೆ ಪಂಚಪ್ರಾಣ ಇರುತ್ತೆ, ಹೌದಾ? ಸೊ ಅದ್ರ ಜೊತೆಗೆ ಒಂದು ಆ್ಯಕ್ಟ್ ಮಾಡಬೇಕು ಅಂತಂದರೆ ಅದು ಇನ್ನೊಂದಿಷ್ಟು ಖುಷಿ ಕೊಡುವಂಥ ವಿಷಯ, ಹೌದಾ? ಸೊ ಇದ್ರ ಜೊತೆ ನಿಮ್ಮ ಬಾಂಡಿಂಗ್ ಹೆಂಗಿದೆ?
ಅವನ ಜೊತೆ ನಿನ್ ಮಾತ್ ಅಲ್ಲೇ ಕೇಳ್ತಾನ ಅವನು ನಿನ್ ಮಾತ್ ಕೇಳ್ತಾನ ಕೇಳ್ಸು ನೋಡೋಣ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸತಿ ನೋಡಿದ್ದೆ ಓಡ್ಬಿಟ್ಟಿದ್ದ. ನೋಡೋಣ ಸಿಂಬಾ ಸಿಂಬಾ ಸ್ಪೀಕ್ ಸ್ಪೀಕ್ ಸಿಂಬಾ ಸ್ಪೀಕ್ ನಿನ್ನ ಹತ್ರ ಕರ್ಕೋ ಅದನ್ನ ಸಿಂಬನ. ಸಿಂಬಾ ಸಿಂಬಾ ಸ್ಪೀಕ್ ಕಂದ ಇಲ್ಲಿ ನೋಡೋ, ಇಲ್ಲಿದೆ ತಿರುಗಿ ಈ ಕಡೆ. ಸ್ಪೀಕ್ 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 ಸಿಂಬಾ ಸ್ಪೀಕ್ ಆಸ್ಕ್ ಸಿಂಬಾ ಇಲ್ಲಿ ಅವನ ಹತ್ರ ಇದೆ, ಕೇಳು. ಆಸ್ಕ್ ಆಸ್ಕ್ ನೋ ನೋ ಆಸ್ಕ್ 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 ಎಷ್ಟಿಷ್ಟ ನಿಂಗೆ ನಾಯಿ ಅಂತಂದ್ರೆ? ಪೆಟ್ ಅಂದ್ರೆ ಮಾಮೂಲಿ ಎಲ್ಲಾರ್ಗು ಇಷ್ಟ ಇರುತ್ತೆ, ಬಟ್ ಇವನ್ ಜೊತೆ ಮಾಡೋದೊಂದ್ ಚೆನ್ನಾಗಿತ್ತು. ಇವನ್ ಜೊತೆ ಮೊದ್ಲೇ ನಾನು 2 months ಟ್ರೈನ್ ತಗೊಂಡಿದ್ದೆ, ಅವಾಗ್ಲೇ ಇವನ್ ಜೊತೆ ನಂದು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿತ್ತು ಸ್ವಲ್ಪ. ಸೊ ಅಲ್ಲಿ ಮಾಡೋದು ಈಸಿ ಆಗ್ಬಿಡ್ತು, ಅದೇನ್ ಕಷ್ಟ ಆಗ್ಲಿಲ್ಲ. ಯಾವ ಸೀನ್ ನಿಂಗೆ ತುಂಬಾ ಇಷ್ಟ ಆಯ್ತು ಇದ್ರ ಜೊತೆಗೆ ಮಾಡಿದ್ದು? ಲೈಕ್ ಅದನ್ನ ಹೆಂಗೆ ನೀನ್ ಸೀನ್ ಹೇಳ್ಬೇಡ, ಒಂದ್ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹೇಳು ಇದ್ರ ಜೊತೆಗೆ ಆಕ್ಟ್ ಮಾಡಿದ್ದು. ಅದಕ್ಕೆ ನಾನು ಹಿಂಗೇನೋ ಬೇಜಾರು ಮಾಡಿರ್ತೀನಿ. ಸೊ ಅದ್ರ ಫ್ಲ್ಯಾಶ್ ಬ್ಯಾಕ್ ನಂಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಸೊ ನಂಗೆ ಗೊತ್ತಾದಾಗ ನಾನು ಅದನ್ನ ಇಟ್ಕೊಂಡು ಹೋಗಿ ಅದನ್ನ ನೆನ್ಪಿಸ್ಕೊಂಡು ಕುತ್ಕೊಂಡು ಲೈಕ್ ಸ್ಯಾಡ್ ಆಗಿರ್ತೇನೆ ಫುಲ್ಲು. ಅದು ನಂಗೆ ಇಷ್ಟ ಆಗಿದೆ. ಸೀನ್ ಇಷ್ಟ ಆಗತ್ತಾ? ಎಮೋಷನಲಿ ಎಷ್ಟು ಕನೆಕ್ಟ್ ಆಗಿದ್ಯಾ ನೀ ಅದಕ್ಕೆ? ನಿಂಗೆ ಎಷ್ಟು ಅದ್ರ ಮೇಲೆ ಆಸೆ ಪ್ರೀತಿ ಇದೆ ಅಂತ? ಒಂದೊಂದು ಸೀನ್ ಇರುತ್ತೆ, ಅದಕ್ಕೆ ಹುಷಾರಿಲ್ಲ ಅಂದ್ರೆ ಅದನ್ನ ನೋಡಿದ ತಕ್ಷಣ ಲೈಕ್ ಎಮೋಷನ್ ಅಳು ಬಂದ್ಬಿಡ್ತಾ ಇತ್ತು. ಅಳ್ಬೇಕಿತ್ತು ನಾನು, ಬಟ್ ನ್ಯಾಚುರಲ್ ಆಗಿ ಅಳು ಬರೋದು. ಓಕೆ. ಸೊ ನೈನಾ, ಇವಾಗ ನಾರ್ಮಲ್ ಸಿನಿಮಾ ಅಂದ ತಕ್ಷಣ ಅಲ್ಲಿ ನಮ್ಮ ಎಮೋಷನ್ಸ್ನ ನಾವು ಫೋರ್ಸ್ಫುಲಿ ತಗೋಬೇಕಾಗತ್ತೆ. ಬಟ್ ಇಂಥವುಗಳ ವಿಷಯಕ್ಕೆ ಏನಾಗುತ್ತೆ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ನಮ್ಮ ಎಮೋಷನ್ಸ್ ಹೊರಗೆ ಬರುತ್ತೆ. ಸೊ ನಿಮ್ಗೆ ಏನಾದ್ರು ಎಮೋಷನಲಿ ಇದು ಕನೆಕ್ಟ್ ಯಾವ ತರ ಕನೆಕ್ಟ್? ಹೌದು, ಬಿಕಾಸ್ ಆಮೇಲೆ ಇವ್ರಗಳ ಜೊತೆಗೆ ಸಿನಿಮಾ ಮಾಡ್ಬೇಕಾದ್ರೆ ನಾವು ಒಂದ್ ಏನ್ ಕಲಿತೀವಿ ಅಂದ್ರೆ ಪೇಷನ್ಸ್ ತುಂಬಾ ಮುಖ್ಯ. ಮಕ್ಕಳ ಹತ್ರ ನಾವ್ ಹೆಂಗೆ ಕಿರ್ಚಾಡಿ ಅರ್ಚಾಡಿ ಕೆಲಸ ಮಾಡಿಸ್ಕೊಳಕ್ ಆಗಲ್ಲ, ಸೇಮ್ ವೇ ಪೆಟ್ಸ್ ಹತ್ರನೂ ನಾವು ಕಿರ್ಚಾಡಿ ಅರ್ಚಾಡಿ ಕೆಲಸ ಮಾಡಿಸ್ಕೊಳಕ್ ಆಗಲ್ಲ. ನಾವೆಷ್ಟು ತಾಳ್ಮೇಲೆ ಇರ್ತೀವಿ, ಅದನ್ನ ನಿಭಾಯಿಸುವಂತಹ ಟ್ರಿಕ್ಸ್ಗಳನ್ನ ಆ ಸ್ಟ್ರಾಟಜಿನ ಎಷ್ಟು ಕಲ್ತಿರ್ತೀವಿ ಅಷ್ಟು ನಮಗ್ ಒಳ್ಳೇದು. ಕಾಯ್ಬೇಕು ನಾವು, ಬಿಕಾಸ್ ಈಗ ನಮ್ಗೆ ಅಂದ್ರೆ ಕಟ್ ಅಂದಿದ ತಕ್ಷಣ ಓಕೆ ರಿಲ್ಯಾಕ್ಸ್ ಆಗ್ಬಿಡ್ತೀವಿ, ಆಕ್ಷನ್ ಅಂದಿದ ತಕ್ಷಣ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅವ್ರು ಹಂಗಲ್ಲ. ನಾವ್ ಏನಕ್ಕೆ ನಮ್ ಸಿನಿಮಾ ಲೈಕ್ ತುಂಬಾ ದಿನ ಆಗಿದ್ರು ಶೂಟ್ ಮಾಡ್ಬಿಟ್ಟು ನಾವು ರಿಲೀಸ್ ಮಾಡಕ್ ಯಾಕೆ ಇಷ್ಟು ಟೈಮ್ ತಗೊಂಡು, ಶೂಟಿಂಗ್ ಅಲ್ಲೂ ಅಷ್ಟೇನೆ, ವಿ ಯೂಸ್ ಟು ವೇಟ್ ಫಾರ್ ಹಿಮ್. ಅವ್ನ್ ರೆಡಿ ಆಗೋವರೆಗೂ ನಾವು ಕಾಯ್ತಿದ್ವಿ. ಅವ್ನ್ ಎನರ್ಜಿ ಆಗಿದಾನ, ಸುಸ್ತಾಗಿದಾನ, ಅವ್ನ್ ಕೆಪಬಲ್ ಆಗಿದಾನ, ಓಕೆ ಇನ್ನೊಂದು ಟೇಕ್ ಮಾಡ್ತಾನ, ಅದನ್ನೆಲ್ಲ ಕೇಳ್ಕೊಂಡು ಸ್ವಾಮಿ ಸರ್ ಹತ್ರ ಓಕೆ ಮಾಡ್ಬೋದಾ ಸರ್ ಇನ್ನೊಂದು ಮಾಡ್ತಾನ, ಅವ್ನು ಮಾಡ್ತಾನೆ ಒಂದ್ ಸ್ವಲ್ಪ ಟೈಮ್ ಕೊಡಿ, ಅವ್ನಿಗೂ ಸ್ಟ್ರೆಸ್ ಆಗತ್ತೆ, ಹಂಗೆಲ್ಲ ಇದ್ ಮಾಡಬಾರ್ದು ಅಂತ. ನನ್ಗೆ ಅವಾಗ ಎಮೋಷನಲಿ ತುಂಬಾ ಕನೆಕ್ಟ್ ಆಗಕ್ ಸ್ಟಾರ್ಟ್ ಆದ. ಅಪ್ಪ ಡಾಗ್ಸ್ಗೂ ಇಷ್ಟು ಎಮೋಷನ್ಸ್ ಇರತ್ತೆ ಅಲ್ವಾ ಅಂತ. ಆಮೇಲೆ ಅವ್ನು ಹೆಂಗೆ ಅಂದ್ರೆ ನಾವುಗಳಲ್ಲಿ ನಾನಾಗಿರ್ಬೋದು ಅಥವಾ ಶಾರ್ಟ್ ಅಲ್ಲಿ ಅವನಾಗಿರ್ಬೋದು, ನಾವೆಲ್ಲಿ ಕೂತ್ಕೋತೀವಿ ಅಲ್ಲೇ ಬಂದು ಕೂತ್ಕೊಳ್ಳೋದಲ್ಲ, ಹಿಂಗ ಅನ್ನೋದು, ಅವ್ನಿಗೆ ಪ್ಯಾಂಪರ್ ಮಾಡು ನನ್ನ ಅಂತ ಹೇಳೋದು, ಅದೆಲ್ಲ ನಮಗ್ ಗೊತ್ತಾಗ್ತಾ ಹೋಗ್ತಿತ್ತು. ಓಕೆ ಅವನು ಅಟ್ಯಾಚ್ ಆಗ್ತಿದೆ ನಮ್ ಜೊತೆಗೆ, ನಮ್ಗಳ ಜೊತೆ ಫ್ರೆಂಡ್ಶಿಪ್ ಅವ್ನಿಗೆ ಇಷ್ಟ ಆಗ್ತಾ ಇದೆ, ಓಕೆ ಮಿಂಗಲ್ ಆಗ್ತಿದ್ದಾನೆ ಅಂತ ಅವಾಗ ನಮ್ಗೆ ಗೊತ್ತಾಗ್ತಿತ್ತು. ಅವನು ಓಡ್ಬೇಕಾದ್ರೆ ರನ್ನಿಂಗ್ ರೇಸ್ ಅಲ್ಲಿ ನಮ್ಗೆ ಹೆಂಗೆ ಅಂದ್ರೆ ನಿಜವಾಗ್ಲೂ ಆ ಸಿನಿಮಾದಲ್ಲಿ ಮೋಸ್ಟ್ಲಿ ನಾನು ತುಂಬಾ ಸಣ್ಣ ಆಗ್ಬಿಟ್ಟಿದೀನಿ ಜೊತೆ ಓಡಿ ಹೌದು, ಒಂದ್ ಶಾರ್ಟ್ ಅಲ್ಲಿ ಹೆಂಗೆ ಓಡ್ ಬರೋ ಸಿನಿಮಾ ಓಡ್ಬಿಡ್ತಿದ್ದ ಸಿಕ್ಕಾಬಿಟ್ಟೆ ದೂರ, ಅವ್ನ್ ಕಂಟ್ರೋಲ್ ಓಡಕ್ ಆಗಲ್ಲ ಸರ್ ಅಂತ. ಆಮೇಲೆ ಇವನ್ ಸ್ಪೀಡ್ ಪಿಕಪ್ ಆಗಷ್ಟೊತ್ತಿಗೆ ಫುಲ್ ನಾವೇ ಡೌನ್ ಆಗಿ ಹೋಗ್ಬಿಡ್ತಿದ್ವಿ, ಅಷ್ಟು ಹೈಪರ್ ಆಕ್ಟಿವ್ ಇದ್ದ ಅವನು. ಬಟ್ ಏನಂದ್ರೆ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾವು ಬಂದಾಗ ಬರೋ ನೀನು ನಿಧಾನಕ್ಕೆ ಕೊಡ್ಬೇಕು, ನಾನು ಫಾಸ್ಟಾಗಿ ಓಡ್ತೀನಿ, ಓಕೆ ಜಿಜಿ ಅಣ್ಣ ನೀನು ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಕೊಡು, ನಾನು ಸ್ವಲ್ಪ ಫಾಸ್ಟಾಗಿ ಓಡ್ತೀನಿ, ನಿಮ್ ತರ ಓಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಅವನಿಗೆ ತುಂಬಾ ಜೋರಾಗಿ ಓಡ್ಬೇಡ, ಮೇಲೆ ಓಡೋದು ಹೆಂಗೆ ಹೇಳ್ತೀರಾ? ಅವ್ನು ಹಂಗಲ್ಲ, ಆಕ್ಷನ್ ಅಂತ ಓಡಿದ್ರೆ ನಮ್ಮ ಹಿಂದಗಡೆ ಓಡ್ ಬಂದ್ಬಿಡೋನು. ಆಮೇಲೆ ಅವ್ನಿಗೆ ಯಾರ ಜೊತೆಗೆ ಓಡ್ಬೇಕು ಏನಕ್ಕೆ ಓಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ವಲ್ಲ. ಹೋಗ್ತಾ 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 ಅವ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟ ಅಂದ್ರೆ ಆಕ್ಷನ್ ಅಂದಿದ ತಕ್ಷಣ ಅವನು ಒಂದ್ ಮೂಡಿಗೆ ಬಂದ್ಬಿಡೋ. ಅವನು ಸ್ಯಾಡ್ ಆಗಿ ಕುತ್ಕೊಳ್ಳೋದು, ಒಂದು ಎಮೋಷನಲ್ ಸೀನ್ ಇದ್ದಾಗ ಸ್ಯಾಡ್ ಆಗಿ ಕುತ್ಕೊಳ್ಳೋದು, ಆಮೇಲೆ ಒಂದು ಸ್ವಲ್ಪ ತರಲೆ ಸೀನ್ಗಳು ಮಾಡೋದು, ಕಾಮಿಡಿ ಸೀನ್ಗಳು ಮಾಡ್ಬೇಕಾದ್ರೆ ಆ ಟೇಲ್ನ ವ್ಯಾಗ್ ಮಾಡೋದು, ಆ ಥರದ್ದೆಲ್ಲ. ನನ್ ಹೆಂಗುರು ಒಂದು ಡಾಗ್ಗೆ ಇಷ್ಟೆಲ್ಲ ಬುದ್ಧಿ ಇರತ್ತಾ, ಇಷ್ಟೆಲ್ಲ ಬ್ರಿಲಿಯಂಟ್ ಆಗಿರ್ತಾರ, ಇಷ್ಟು ಎಮೋಷನಲಿ ಕನೆಕ್ಟೆಡ್ ಆಗಿರ್ತಾರ ಅಂತ ಅವಾಗಲೇ ನನಗೆ ಅನ್ಸಿದ್ದು. ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಹುಶಃ ಆ ಸಿನಿಮಾಗೆ ನಾನು ತಾಳ್ಮೆ ಅನ್ನೋದನ್ನ ಕಲ್ತಿದ್ದೀನಿ. ವೆಯ್ಟ್, ಬಾಯಿ ಮುಚ್ಕೊಂಡು ವೆಯ್ಟ್ ಮಾಡು, ನಿನ್ನ ಅರ್ಜೆನ್ಸಿಗೆ ಶೂಟ್ ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ಗೊತ್ತಾಗಿದೆ. ಅವಾಗ ಕಮಿಟ್ ಆದೆ. ಓಕೆ, ಸೊ ಈ ಸಿನಿಮಾದಲ್ಲಿ ನಾನು ಗುಂಡ ಆಕ್ಟ್ ಮಾಡೋರ್ಗು ನಾನು ಮಾಡಲ್ಲ ಅಂತ
ಅವ್ನ್ ಯಾವಾಗ ನಾನ್ ಶಾರ್ಟಿಗೆ ರೆಡಿ ಅಂತ ಆಚೆ ಬರ್ತಾನ ಅವಾಗ ನಾವೆಲ್ಲ ರೆಡಿ ಆಗೋ. ಅಲ್ಲಿವರೆಗೂ ಬಿಂದಾಸಾಗಿ ರೆಸ್ಟ್ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಇಲ್ದಿರೋ ಕಿತಾಪತಿ ಮಾಡ್ಕೊಂಡು ನಾವು ಶೂಟ್ ಮಾಡ್ತಿದ್ದ ಮನೇಲಿ ಒಂದ್ ಕುಳ್ಳಕ್ಕೊಂದ್ ನಾಯಿ ಇತ್ತು, ಅದನ್ನ ಛೇಡಿಸ್ಕೊಂಡು ಅದಕ್ಕೆ ಹುಚ್ಚ ಬಂದಂಗ ಆಗ್ಬಿಟ್ಟಿತ್ತು ನಮ್ಮ ಬರ್ತಾರೆ ಇವ್ರು ನಮ್ಮ ಮನೆಗೆ ಏನ್ ಮಾಡ್ತಿದಾರೆ ಇವ್ರಲ್ಲಿ ಅಂತ. ಆ ನಾಯಿಗೆ ನಾವೇ ಹುಚ್ಚಿಡ್ಸ್ಬಿಟ್ಟಿದ್ವಿ. ಸೊ ಇವಾಗ ನಯನ ಅಂತಂದ್ರೆ ಎಲ್ಲರಿಗೂ ಗೊತ್ತು, ಕುತ್ಕೊಂಡ್ರೆ ನಾವು ಬಾಯಿ ಮುಚ್ಚೋದಕ್ಕೆ ಆಗೋದಿಲ್ಲ ಆಯ್ತಾ, ನಗ್ತಾನೆ ಇರಬೇಕು, ಅಷ್ಟು ನಗಿಸ್ತಾರೆ. ಸೊ ಸಿನಿಮಾ ಸೆಟ್ಟಲ್ಲಿ ಎಷ್ಟು ಎಂಜಾಯ್ ಮಾಡಿದೆ ಇವ್ರ ಜೊತೆಗೆ, ನೀನು ಎಷ್ಟು ನಗ್ದೆ, ಆಮೇಲೆ ಅವರಿಂದ ಏನೇನು ಕಲ್ತ್ಕೊಂಡೆ ಹೇಳು ನೀನು. ಲೈಕ್ ಆಕ್ಟಿಂಗ್ ಮಾಡ್ಬೇಕಾದ್ರೆ ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು, ರೆಸ್ಪಾಂಡ್ ಹೇಳ್ತಾ ಇದ್ರು. ಅವ್ರದ್ದು ಡೈಲಾಗ್ ಮುಗಿದ ತಕ್ಷಣ ನಾನು ಹೆಂಗೆ ಸ್ಟಾರ್ಟ್ ಪಿಕಪ್ ಕೊಡ್ಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ರು. ಸೆಟ್ಟಲ್ ಅಂತೂ ಕಾಮಿಡಿ ಮೇಲೆ ಕಾಮಿಡಿ ಮಾಡ್ತಾ ಇದ್ರು, ಸುಮ್ಮನೆ ಇರ್ತಾರಿಲ್ಲ ಅನ್ಕೊಂತೀನಿ ನಾನು. ಫುಲ್ ನಗ್ಸರ್, ಫುಲ್ಲು ಕಾಮಿಡಿ ಎಷ್ಟು ಬೇಗ ವಿಚಿತ್ರ ಹೆಂಗ್ ಗೊತ್ತಾ, ನಾವ್ ನಕ್ಬಿಟ್ಟು ಓಕೆ ಶಾರ್ಟ್ ರೆಡಿ ಅಂತ ಆಗ್ಬಿಡ್ತೀವಿ, ಇವ್ ನಗ್ತಾನೆ ಕಂಟಿನ್ಯೂ ಮಾಡ್ತಾನೆ ಕ್ಯಾಮ್ರಾಮನ್ ಸರ್ ಯಾಕೆ ನಗ್ತಾನೆ ಇವ್ರೇ ಅಂದ್ರೆ ಅವ್ನಿಗೆ ನನ್ ಮೇಲೆ ಹೇಳಕ್ಕೂ ಭಯ, ಎಲ್ಲಿ ಬೈದ್ ಗೀರ್ಬಿಡ್ತಾಳ ಬಾಯಿ ಸರಿ ಇಲ್ಲ ಹೇಳ್ದು ಅಂತ. ಇವರೇ ಮಾಡಿದೊಂದು ಹೇಳಕ್ಕೂ ಭಯ. ಆಮೇಲೆ ನನ್ ಮುಖ ಊರಿಂದ ನಾನ್ ಬೈಸ್ಕೋಬೇಕು ಒಂದ್ 2-3 ಸರಿ ಅಬ್ಸರ್ವ್ ಮಾಡಿದ್ದೆ ಅದನ್ನ. ಪಾಪ ಅವನು ನನ್ ಮೇಲೆ ಕಂಪ್ಲೇಂಟು ಮಾಡಕ್ಕಾಗಲ್ಲ, ಆ ಕಡೆ ನಗುನು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ. ಆಮೇಲೆ ನಾನೇ ಅವ್ನ ಕಷ್ಟ ಅರ್ಥ ಮಾಡ್ಕೊಂಡು ಸ್ವಲ್ಪ ಸೀನಲ್ಲಿ ಇದ್ದಾಗ ಆದಷ್ಟು ಕಡಿಮೆ ಮಾತಾಡ್ತಿದ್ದೆ. ಓಕೆ ಮೂಡಲ್ಲಿರೋಣ ಅಂತ ಆದಷ್ಟು ಕಡಿಮೆ ಮಾತಾಡ್ತಿದ್ದೆ. ಬಟ್ ಕೆಲವು ಸೀನಲ್ಲೆಲ್ಲ ಮಜಾ ಮಾಡ್ಬಿಟ್ಟಿದೀವಿ. ಕಂಟಿನ್ಯೂ ಮಾಡು ನೀನು ಇವಾಗ. ಒಂದು ಸೀನಲ್ಲಿ ನನಗೆ ಏನು ಡೈಲಾಗ್ ಇರಲಿಲ್ಲ. ನಯನ ಮ್ಯಾಮ್ ಮತ್ತು ಜಿಜಿ ಸರ್ ಮಾತ್ರ ಅವರಿಬ್ರು ಡೈಲಾಗ್ ಹೇಳ್ತಾರೆ. ಸ್ಟಾಪ್ ಮಾಡಿದ್ರು ನನ್ನ ಕೇಳಿ ಡೈಲಾಗ್ ಹೇಳು. ನನಗೇನು ಡೈಲಾಗೇ ಇಲ್ಲ, ಡೈಲಾಗ್ ಕೊಟ್ಟಿಲ್ಲ ಅಂತ ಜೋರಾಗಿ ನಕ್ಬಿಟ್ಟೆ. ಅದಕ್ಕೆ ಇವ್ರು ಮೊದಲೇ ಹೇಳ್ಬೇಕು ತಾನೆ ಡೈಲಾಗ್ ಕೊಟ್ಟಿಲ್ಲ ಅಂತ. ಆಮೇಲೆ ಹೇಳ್ತಾ ಇದ್ದಾರೆ, ನನಗೇನು ಗೊತ್ತೇ ಇಲ್ಲ. ಅದು ಫುಲ್ಲು ಅದನ್ನು ಜೋಕ್ ಕಂಟಿನ್ಯೂ ಮಾಡ್ಕೊಂಡು ಅದು ನಿಲ್ಲಿಸಲೇ ಇಲ್ಲ. ನಾನು ಪೂರ್ತಿ ಜೋಕಾಗಿ ಇದು ಮಾಡಿಕೊಂಡು ಸೆಟ್ಟಲ್ಲೆಲ್ಲ ನಗ್ತಾ ಇದ್ದೆ ಅಷ್ಟು ಪೂರ್ತಿ ದಿನ. ಅದು ಬಿಟ್ರೆ ಕಾಮಿಡಿ ಸಖತ್ ಮಾಡ್ತಾರೆ. ಜಿಜಿ ಸರ್ ಅಂತೂ ಬೀಳೋದು ಮಾತ್ರ ಅದು ಇನ್ನೊಂದು ಎಕ್ಸ್ಟ್ರಾಡಿನರಿ ಕಾಮಿಡಿ. ಸೊ ಈ ಸಿನಿಮಾಯಿಂದ ನಿಮ್ದು ಮತ್ತೆ ಜಿಜಿ ಅವ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ? ನೆಕ್ಸ್ಟ್ ಸಿನಿಮಾಗೂ ಬನ್ನಿ. ಹಿಂದೆ ಕರಟಕ ದಮನಕ ಸಿನಿಮಾ ಮಾಡಿದಾಗ ಅಲ್ಲೂ ನಾನು ಮತ್ತೆ ಜಿಜಿ ಅಣ್ಣ ಪೇರ ಇದ್ದಿದ್ದು. ಅಲ್ಲಿ ಅದೊಂಥರ ವರ್ಕ್ ಆಗಿತ್ತು. ನಮ್ ನೇಟಿವಿಟಿ ಲ್ಯಾಂಗ್ವೇಜ್ ನಮಗೆ ತುಂಬಾ ಹೆಲ್ಪ್ ಮಾಡ್ತು ಅಲ್ಲಿ. ಸೊ ನಮ್ ನೇಟಿವಿಟಿಗೆ ರಗಡ್ ಆಗಿರ್ತೀವಿ, ಒಂದು ವರ್ಟ್ತನ ಹಂಗಿತ್ತು. ಈ ಸಿನಿಮಾದಲ್ಲಿ ಟೋಟಲಿ ಡಿಫ್ರೆಂಟು. ಒಬ್ರಿಗೊಬ್ರು ಆಗೋ ಥರ ಹಂಗಲ್ಲ ಹಿಂಗಲ್ಲ ಹಂಗೆ ಆ ಥರ ಮಾತಾಡಂಗೆ ಒಂಚೂರು ಬಜಾರಿ ಇವನೊಂಥರ ಅಸಟ್ಟೆ. ಬಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಇವನು ಮತ್ತು ಅವನು ಬಂದಾಗ ನಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ, ನಾವೆಷ್ಟು ರೆಸ್ಪಾನ್ಸಿಬಲ್ ಆಗ್ತೀವಿ ಅಂತ ಆ ಥರದ್ದು ಒಂದು ಡಿಫ್ರೆಂಟ್ ಚೆನ್ನಾಗಿತ್ತು. ಸೊ ಬಟ್ ನಾನೇನು ಹೇಳ್ತೀನಿ, ನಂದು ಜಿಜಿ ಅಣ್ಣಂದು ಕೆಮಿಸ್ಟ್ರಿ ಏನಿದೆ ಅದು ಈ ಸಿನಿಮಾದಲ್ಲಿ ಸ್ವಲ್ಪ ಬೇರೆ ರೀತಿನೇ ಇದೆ, ಬೇರೆ ಥರ ವರ್ಕೌಟ್ ಆಗುತ್ತೆ. ಹೌದು. ಬಟ್ ಟಿಲ್ ನಾವು ಕಾಮಿಡಿ ಕಿಲಾಡಿಲಿ ಇದ್ದಾಗಿಂದನೂ ಇಲ್ಲಿವರೆಗೂ ಒಂದು ಎಮೋಷನಲ್ ಆಕ್ಟ್ ಮಾಡೇ ಇಲ್ಲ ಜಿಜಿ ಅಣ್ಣನ ಜೊತೆಗೆ. ಆ ಕನೆಕ್ಷನ್ ಇರ್ಲಿಲ್ಲ, ಎಮೋಷನಲ್ ಆಕ್ಟ್ಸ್ಗಳು ಹೆಂಗ್ ಬರ್ತವೆ ಅಂತ. ಬಟ್ ಅವ್ರು ಸಪರೇಟ್ ಸ್ಕಿಟ್ಟು, ನಾನ್ ಸಪರೇಟ್ ಸ್ಕಿಟ್ಟು ಆ ತರ ಮಾಡಿ ಅಭ್ಯಾಸ ಇತ್ತು ನಮ್ಗೆ. ಒಬ್ರನ್ನೊಬ್ರು ನೋಡ್ತಿದ್ವಿ ಹೆಂಗ್ ಆಕ್ಟ್ ಮಾಡ್ತಾರೆ ಅಂತ, ಜೊತೆಗೆ ಮಾಡಿ. ಬಟ್ ಜೊತೆಲಿ ಯಾವತ್ತೂ ನಾವು ಕ್ಯಾಮ್ರಾ ಶೇರ್ ಮಾಡಿರ್ಲಿಲ್ಲ. ಸೊ ಇದೊಂಥರ ಖುಷಿ ಇದೆ ನಮ್ಗೆ. ಅವನು ಒಂದು ಡೈಲಾಗ್ ಹೇಳ್ಬೇಕಾದ್ರೆ ಓಕೆ ಇದೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ, ಇದೊಂದು ಸ್ವಲ್ಪ ಮಾಡೋಣ ಅಂತ ಆ ಥರದ ವರ್ಕ್ಗಳನ್ನ ಮಾಡ್ತಾ ವಿ ಕೇಮ್ ಟು ನೋ ಓಕೆ ಜಿಜಿ ಅಣ್ಣಂದು ಸ್ವಲ್ಪ ಎಮೋಷನಲ್ ಪ್ಲೇ ಮಾಡ್ತಾನೆ. ನನಗೊಂದು ಸ್ವಲ್ಪ ಬ್ಯಾಲೆನ್ಸ್ ಆಯಿತು, ಅದು ನನಗೊಂಚೂರು ಹೆಲ್ಪ್ ಆಯಿತು. ಸೊ ದಟ್ ಒಬ್ಳ ಮೇಲೆನೇ ಏನು ಜಾಸ್ತಿ ಒತ್ತಡ ಇಲ್ದೇನೆ ಆರಾಮ್ಸೆ ತೊಗೊಂಡು ಹೋದ್ರು ಸಿನಿಮಾ. ಓಕೆ. ಸೊ ಇವಾಗ ಹೇಳು, ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ನಾವು ಟ್ರೇಲರು ಸಾಂಗ್ಸನ್ನೆಲ್ಲ ನೋಡ್ತಾ ಹೋದರೆ ನೆಕ್ಸ್ಟ್ ನೀನು ಪ್ಲ್ಯಾನ್ ಏನಿದೆ? ಓದೋದು ಕಂಟಿನ್ಯೂ ಮಾಡೋ ಪ್ಲ್ಯಾನ್ ಇದೆಯಾ, ಅಥವಾ ಈ ಸಿನಿಮಾಯಿಂದ ನಿನಗೆ ಬೇರೆ ಆಪರ್ಚುನಿಟೀಸ್ ಬಂತು ಅಂದರೆ ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಸಿನಿಮಾನೂ ಮಾಡಬೇಕು ಅನ್ನೋ ಆಸೆ ಇದೆಯಾ? ನಿನ್ನ ಗೋಲ್ ಏನಿದೆ? ಫಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡಿ. ಯಾವ ಸ್ಟ್ಯಾಂಡರ್ಡ್ ನೀನು ಇವಾಗ? 8th. ಓಕೆ. ಅವ್ರು ಸ್ವಲ್ಪ ಮಾಲ್ ನ್ಯೂಟ್ರಿಷಿಯನ್, ಅವ್ರ ಮಮ್ಮಿ ಅವನಿಗೆ ಸರಿಯಾಗಿ ಊಟ ಹಾಕಲ್ಲ ಅಲ್ವೇನೋ? ಇಲ್ಲ, ನೀವು ಹಾಕ್ಬೇಕು ತಾನೇ ಕೇಳಿ ಅವನ್ನ ಇಲ್ಲ ಅನ್ಬಿಡ್ಲಿ. ಸೆಟ್ಟಲ್ ಇರ್ಬೇಕಾರೆ ನನ್ ಪಕ್ಕನೇ ಕುತ್ಕೊಂಡು ಊಟ ಮಾಡ್ಬೇಕು ನೀನು ಅಂತ. ಆಮೇಲೆ ಏನು ಬರೀ ಮೊಸರನ್ನ ಅದನ್ನೇ ತಿನ್ನೋನು. ಏನ್ ಗುರು ನಿಂಗೆ ಪ್ರಪಂಚದಲ್ಲಿ ಬೇರೆ ಡಿಶ್ಶೇ ಗೊತ್ತಿಲ್ವಾ ನಿನಗೆ? ಮೊಸರನ್ನ ಅಷ್ಟೇ ಇಷ್ಟ ಆಗತ್ತಾ? ವೆಜಿಟೇಬಲ್ಸ್ ಯಾವ್ದು ಇಷ್ಟ ಆಗಲ್ವಾ? ತಿಂತೀನಿ, ಬಟ್ ಅಲ್ಲಿ ಬಿಸಿಲಿದ್ದಾಗ ಹೀಟ್ ಆಗುತ್ತೆ ಅಂತ. ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಹೀಟ್ ಆಗುತ್ತೆ. ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಹೀಟ್ ಆಗತ್ತೇನೋ ನಿನಗೆ? ಚೆನ್ನಾಗಿ ತರಕಾರಿಗಳು ಅಲ್ಲ ಬ್ರೋ, ಒಂದ್ ನಿಮಿಷ. ನಾನು 8th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಹೀಟ್ ಆಗತ್ತೆ, ಕೋಲ್ಡ್ ಆಗತ್ತೆ. ನಾನು ನಾರ್ಮಲ್ ಆಗಿ ಮಾತಾಡ್ತಿದ್ದೀನಿ ಬ್ರೋ. ಅಂದ್ರೆ ಇವನ್ ವಯಸ್ಸಲ್ಲಿ ನಾನಿದ್ದಾಗ ತಂಪು ಅಂದ್ರೆ ಏನು, ಬಿಸಿ ಅಂದ್ರೆ ಏನು, ಹೀಟ್ ಆಗೋದು, ಕೋಲ್ಡ್ ಆಗೋದು ನಮ್ಗೆ ಅದು ಗೊತ್ತಿರ್ಲಿಲ್ಲ ಯೂಶಲಿ. ಆಯ್ತಾ, ನಮ್ಗೆ ಹೆಂಗೆ ತುಂಬಾ ಜನ ಹೇಳ್ತಾರೆ ಜಾಸ್ತಿ ಹೀಟ್ ಆದಾಗ್ಲೂ ನೆಗಡಿ ಆಗತ್ತೆ, ನಮ್ಗೆ ಅದೆಲ್ಲ ಗೊತ್ತಿಲ್ಲ ಬ್ರೋ. ಇವನು ಮಾತಾಡ್ಬೇಕಾದ್ರೆ ಯಾಕೋ ಮಜ್ಜಿಗೆ ತಿಂತಾ ಇದೆಯಾ? ಬಿಸ್ಲಲ್ವಾ ಅದಕ್ಕೆ ನೆತ್ತಿಯೆಲ್ಲ ಸುಟ್ಟೋದು. ವಾಟ್ ಇಷ್ಟೆಲ್ಲ ಬುದ್ಧಿ ಇದೆಯಾ ಇವನ್ಗೆ? ಎಷ್ಟನೇ ಕ್ಲಾಸ್ ನೀನು? ಶೂಟ್ ಮಾಡ್ಬೇಕಾ ನೀ 7th ಏನೋ ಇದ್ದೆ ಅಲ್ಲ?
ನಾವು ಸಿನಿಮಾ ಶತಮಾನದ ಹಿಂದೆ ಮಾಡ್ಬಿಟ್ಟಿದ್ವಾ? ಗೊತ್ತಾಗಿಲ್ವಾ ನಿಮಗೆ ಇಷ್ಟು ವರ್ಷ ಹಿಂದೆ ಸಿನಿಮಾ ಆಗಿದೆ ಅಂತ? ನನ್ನ ಮಗಳಿಗೆ 2 ವರ್ಷ ಆಗ್ತಾ ಬಂತು ಅಂತಂದ್ರೆ 5ನೇ ಕ್ಲಾಸಲ್ಲಿ ಇದ್ದಾಗ ಸಿನಿಮಾ ಬೆಳಿ ಈ ಮುಖಾಂತರ ನಾನು ಇವನ್ ಅವ್ರ ಮಮ್ಮಿ ಕೇಳ್ಕೊತೀನಿ, ದಯವಿಟ್ಟು ಇವನ್ಗೆ ಪ್ರಪಂಚದಲ್ಲಿ ಸಿಗುವಂತಹ ಎಲ್ಲ ಪೌಷ್ಟಿಕಾಂಶದ ಊಟಗಳನ್ನು ಬಡಿಸಿ ತಿನ್ಸಿ ಸುರಿದಿ. ನಾನಾಗಿದ್ರೆ ಬಾಯಿ ಹಿಂಗ ಅಗ್ಲ ಮಾಡ್ಬಿಟ್ಟು ಸೀಮೆಣ್ಣೆ ಹಾಕ್ತಾರಲ್ಲ ಅದ್ರೊಳಗೆ ಸುರಿದ್ಬಿಡು. ನಿಮ್ ಮಗಳದು ಚೆನ್ನಾಗಿ ತಿಂತಾನೆ ಮೇಡಮ್, ಅವ್ನ್ ಮೆಟಬಾಲಿಸಮ್ ಚೆನ್ನಾಗಿ ವರ್ಕ್ ಆಗತ್ತೆ ಅನ್ಸುತ್ತೆ, ಹಂಗಾಗದ್ ಎಲ್ಲೋಗುತ್ತೋ ಗೊತ್ತಿಲ್ಲ. ಅಲ್ಲ ನಾ ನೋಡ್ತಾ ಹೋದ್ರೆ ನಿಮ್ ಮಗಳದು ಫ್ಯೂಚರ್ ನನ್ ಕಣ್ಮುಂದೆ ಇಲ್ಲ ನನ್ ಮಗ್ಳು ಆತರ ಏನಿಲ್ಲ, ಅವಳಿಗೆ ಇಷ್ಟ ಆದ್ರೆ ತಿಂತಾಳೆ, ಇಲ್ಲ ಅಂದ್ರೆ ನಂಗೆ ಬೇಡ ಮಮ್ಮಿ ತಗೊಂಡೋಗು ಅಂದ್ಬಿಡ್ತಾಳೆ ಅಷ್ಟೇ. ಅವಳು ವೆರಿ ಕ್ಯಾಶುವಲ್ ಆ ತರ. ಬಟ್ ನನ್ ಯುವನ್ನ ನೋಡ್ಬೇಕಾದ್ರೆ ಐ ರಿಯಲಿ ಫೀಲ್ ಸೋ ಹ್ಯಾಪಿ. ಯಾಕೆ ಅಂತಂದ್ರೆ ಪಾಪ ಸಿನಿಮಾದ ಗಂಧ ಗಾಳಿ ಗೊತ್ತಿಲ್ಲದೆ ಇರೋನು, ಆಕ್ಷನ್ ಕಟ್ ಗೊತ್ತಿಲ್ಲದೆ ಇರೋನು, ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಆ ನಾಯಿ ಜೊತೆಗೆ ಆಕ್ಟ್ ಮಾಡ್ಬೇಕಾದ್ರೂ ಅಷ್ಟೇನೆ ಇವನ್ ಇದು ತುಂಬಾ ಎಮೋಷನಲ್ ಸೀನ್ ಅಂದಿದ ತಕ್ಷಣ ಮೂಡ್ ಚೇಂಜ್ ಮಾಡ್ಕೊಳ್ಳೋನು. ಅಷ್ಟು ಇನ್ಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದ. ಅಂದ್ರೆ ಅವ್ನ ಪ್ರಿಪರೇಷನ್, ಅವನ ಆ ವರ್ಕ್ಶಾಪು ಕಾಣ್ತಿತ್ತು ಅದ್ರಲ್ಲಿ. ಅವನ್ನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡು ಬಂದಿದ್ದಾನೆ. ಅಂಡ್ ಅವ್ನಿಗೆ ಹೆಂಗೆ ಅಂತಂದ್ರೆ ಎಲ್ಲರೂ ಬೆಸ್ಟ್ ಕೊಡ್ಬೇಕಾದ್ರೆ ನಾನು ಒಬ್ಬರಿಂದ ಹಾಳಾಗಬಾರ್ದು, ನಾನು ಕೂಡ ಬೆಸ್ಟ್ ಕೊಡ್ಬೇಕು ಅನ್ನೋ ಅವ್ನ ಪ್ರಯತ್ನಗಳು, ಎಫರ್ಟ್ಸ್ ಕಾಣ್ತಾ ಇತ್ತು ತುಂಬಾ. ಅವನ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ, ತುಂಬಾ ಹೆಮ್ಮೆ ಇದೆ. ತುಂಬಾ ಸ್ಟೇಬಲ್ ಆಗಿ ಆಕ್ಟ್ ಮಾಡೋನು, ಡಾಗ್ ಜೊತೆಗೆ ಅಷ್ಟೇ ಸ್ಟೇಬಲ್ ಆಗಿರೋನು. ನಾನು ಇಲ್ಲಿ ಜಾಸ್ತಿ ಮಾತಾಡಬಾರ್ದು, ನಾನು ಇಲ್ಲಿ ಜೋರಾಗಿ ಇದು ಮಾಡಬಾರ್ದು, ಅದನ್ನೆಲ್ಲ ಏರಿಳಿತಗಳೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊತಿದ್ದ. ಆಮೇಲೆ ನನ್ಗೊಂದು ಡಬ್ಬಿಂಗು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಐ ವಾಸ್ ಲೈಕ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಅನ್ಕೊಂಡೆ ಬೇರೆ ಯಾಕೆಲ್ಲ ಡಬ್ಬಿಂಗ್ ಮಾಡಿ, ಅವನೇ ಡಬ್ಬಿಂಗ್ ಮಾಡಿರೋದಾ? ಓ ನೈಸ್. ಅವನೇ ಡಬ್ಬಿಂಗ್ ಮಾಡೋದು. ಸೊ ನನ್ಗೆ ಅದೇ ನನ್ಗೆ ಖುಷಿ ಆಯ್ತು. ಫ್ರೆಶ್ ಆಗಿ ಬಂದಿರೋ ಹುಡುಗ ಇಷ್ಟೆಲ್ಲ ಆಸಕ್ತಿ ಕೊಟ್ಟು ಮಾಡ್ತಾ ಇದ್ದಾನಲ್ಲಪ್ಪ ಅನ್ನೋದು ಅದೊಂದು ಖುಷಿ ಆಗ್ತಿತ್ತು. ಓಕೆ, ಸೊ ನೀನು ಇವಾಗ ಹೇಳು, ಇವಾಗ ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇದೆ. ಇವಾಗ ಏನಾಗುತ್ತೆ ಗೊತ್ತಾ, ಚೈಲ್ಡ್ ಆರ್ಟಿಸ್ಟ್ಗಳನ್ನ ಒಂದಿಷ್ಟು ಮೂವಿಲಿ ನೋಡ್ಬಿಡ್ತಾರೆ ಆಯ್ತಾ, ನೋಡಿದ ತಕ್ಷಣ ಅವ್ರದ್ದು ಪರ್ಫಾರ್ಮೆನ್ಸ್ ಇಷ್ಟ ಆಗ್ಬಿಡುತ್ತೆ. ಸೊ ನಿನ್ನನ್ನು ಕೂಡ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಅಂದರೆ ನಿನ್ನನ್ನು ಅಪ್ರೋಚ್ ಮಾಡಕ್ಕೆ ಬಂದ್ರೆ ನೀನು ಸ್ಟಡೀಸ್ನ ಆರಿಸ್ಕೋತೀಯೋ ಸಿನಿಮಾನ ಆರಿಸ್ಕೋತೀಯೋ ಅಂತ? ಬ್ಯಾಲೆನ್ಸ್ ಮಾಡ್ತೀನಿ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀಯಾ? ಸೇಮ್ ಈ ಮೂವಿ ತರನೇ. ಸ್ಕೂಲಿಗೆ ಚಕ್ಕರ್ ಹೊಡೆದು? ಇಲ್ಲ ಪಾಪ ಅವ್ನು ಸ್ಕೂಲಿಗೆಲ್ಲ ಚಕ್ಕರ್ ಹೊಡಿತೀವಿ. ಕೇಳಿಯಲ್ಲೇ ಹೊಡೆದಿದ್ದಾನೆ 2 ತಿಂಗಳು ಚಕ್ಕರ್ ಹೊಡೆದ. ಬುಕ್ಸು ಬ್ಯಾಗು ಎಲ್ಲ ಅಲ್ಲೇ ತಗೊಬರೋನು ಮೇಡಮ್. ಅದೇನೋ ಬರೀತಾನೆ ಇರೋನು ಎಕ್ಸಾಮು ಅಂತ ಇಲ್ವಾ? ನಾನು ಯಾವಾಗ್ಲೂ ಒಂದ್ಸರಿ ನೋಡಿದೀನಿ ಕಣ, ನೀನ್ ಕುತ್ಕೊಂಡು ಬರೀತಾ ಇದ್ದಿದ್ದು ನಾನು ನೋಡಿದ್ದೀನಿ. ಬೇರೆ ಯಾರನ್ನ ಸೀನಲ್ಲಿ ಬುಕ್ ಏನೋ ಬರೆಯೋದು. ಇದ್ರಲ್ಲಿ ಒಂದು ಅವ್ರ ಹೆಸರು, ಆ ಆರ್ಟಿಸ್ಟ್ ಹೆಸರು ನಂಗೆ ಗೊತ್ತಿಲ್ಲ ಸರ್. ಸ್ಕೂಲಲ್ಲಿ ಪ್ರಿನ್ಸಿಪಲ್ ಕ್ಯಾರೆಕ್ಟರ್, ಸ್ಪೋರ್ಟ್ಸ್ ಮ್ಯಾನ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅವರು, ರಾಘವೇಂದ್ರ ಸರ್. ಹೌದು, PT ಮಾಸ್ಟರ್. ಏನೋ ಅವ್ರ ಹೆಸರು ರಾಘವೇಂದ್ರ ಅಲ್ಲ. ಈ ಸಿನಿಮಾದಲ್ಲಿ ಒಂದು ಸೀನ್ ಇದೆ PT ಮಾಸ್ಟರ್ದು, ಒಂದ್ ಕ್ಲಾಸ್ ರೂಮ್ ಒಳಗಡೆ ಕುತ್ಕೊಳ್ಳೋದು. ಆ ಸೀನು ಇವತ್ತಿಗೂ ನನಗೆ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಫುಲ್ ನಾವ್ ಹೆಂಗೆ ಅಂದ್ರೆ ನಮ್ ಮಗ ಅಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ತರ ಅನ್ನೋ ಫೀಲಲ್ಲಿ ಹೋಗಿರ್ತೀವಿ. ಆ ಸೀನ್ ನೀವು ಸೀರಿಯಸ್ಲಿ ಸಿನಿಮಾ ನೋಡ್ಬೇಕು. ಆ ಸೀನಲ್ಲಂತೂ ಮಜಾ ಮಾಡ್ಬಿಟ್ಟಿದೀವಿ. ಹೆಂಗೆ ಅಂದ್ರೆ ಹಿಂಗೆ, ನೀವು ನನ್ನ ಬೈತಿರ್ತೀರ, ಕಚಡ ನನ್ನ ಮಗ ನೆಕ್ಕ ನನ್ನ ಮಗ ಲೋಕರ ವಾವ್. ಹೌದಾ? ಆ ಸೀನಲ್ಲಿ ನಕ್ಕಿದೀವಿ ಅಂದ್ರೆ ಆ ಸರ್ರು ಹಂಗ ಆಕ್ಟ್ ಮಾಡೋರು ಕಂಟ್ರೋಲೇ ಆಗ್ತಿರ್ಲಿಲ್ಲ ನನಗಂತೂ. ಜೀಜಿ ಅಣ್ಣ ಬೇರೆ, ನಾನ್ ಯಾವ್ದ್ರಲ್ಲಿ ಕಡಿಮೆ ಅನ್ನಂಗೆ ಇವ್ರು ಎದ್ ನಿಂತ್ಕೊಂಡ್ಬಿಡೋರು. ಏನೋ ಟಿಟ್ ಫಾರ್ ಟ್ಯಾಟ್ ಅಂತಾರಲ್ಲ, ಹಂಗೆ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ನಾನು ಅವನು ಒಳ್ಳೆ ನಾಯಿ ಕುನಿಗಳ ತರ ಸೈಡಲ್ಲಿ ಕುತ್ಕೊಂಡು ಏನ್ ಮಾಡ್ತಿದಾರೆ. ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಜೀಜಿ ಅಣ್ಣ ನೋಡ್ಬಿಟ್ಟು ಇದೆಲ್ಲ ಮಾಡ್ತೀರ ನೀವು? ಪ್ಯಾನಿಕ್ ಆಗ್ಬಿಟ್ಟೆ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ಮಾನಿಟರ್ ಮಾಡ್ಬೇಕಾದ್ರೆ ಇವ್ರದ್ದು ಯಾವ್ದು ಮಾಡ್ಲೇ ಇಲ್ವಲ್ಲ, ಇಷ್ಟ ಬೇಗ ಇದನ್ನ ಮಾಡ್ತಾ ಇದಾರೆ. ನಕ್ಕು ಸಾಕಾಗೋಗ್. ದಟ್ ಇಸ್ ಮೈ ಫೇವ್ರೆಟ್ ಸೀನ್ ಹೋಲ್ ಸಿನಿಮಾದಲ್ಲಿ. ಅದೊಂದ್ ಸೀನ್ ಹೋಗ್ಬಿಟ್ಟು ನಾನು ಎದ್ ಬಂದ್ಬಿಡ್ತೀನಪ್ಪ, ನೋಡ್ತೀನಿ ನಾನು. ಅದೊಂದ್ ಸೀನ್ ಮಾತ್ರ ನಾನು ಅದೇನಾರ ಕಟ್ ಮಾಡಿದ್ರೆ ಮಾತ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಹರ್ದಾಕ್ಬಿಡ್ತೀನಿ. ನಾನು ಹೇಳ್ತಾ ಇದ್ದೀನಿ ಇವಾಗ್ಲೇನೆ, ದಯವಿಟ್ಟು ಆ ಸೀನ್ ಕಟ್ ಮಾಡಬೇಡಿ. ಈ ಸಿನಿಮಾದಲ್ಲಿ ಯಾವ ಸೀನು ಕಟ್ ಮಾಡಬೇಡಿ ಸರ್, ತುಂಬಾ ಕಷ್ಟಪಟ್ಟು ಆಕ್ಟ್ ಮಾಡಿದ್ದೀವಿ. ಕೇಳ್ಕೊಳ್ತಾ ಇರೋದು ನನ್ನ ಸೀನ್ ಯಾವ್ದು ಕಟ್ ಮಾಡ್ಬೇಡಿ ಅಂತ. ಎಸ್, ನನ್ಗೆ ಆಮೇಲೆ ತುಂಬಾ ಚೆನ್ನಾಗಿ ನೆನಪಿದೆ. ಯಾಕೆ ಅಂತಂದ್ರೆ ಈ ಸಿನಿಮಾದಲ್ಲಿ ನಾನಾಗಿದ್ದೀನಿ. ಹಂಗಾಗಿ ನನ್ಗೆ ಈ ಸಿನಿಮಾದ ಪ್ರತಿಯೊಂದು ಸೀನು ನೆನಪಿದೆ ನನ್ಗೆ. ನಾವು ಅವನ ಜೊತೆ ಓಡೋಗ್ತಿದ್ದು, ಜೀಜಿ ಅಣ್ಣ ಅವರು ಕಾಲ್ ಕಿಸ್ಕೊಂಡು ಬಿದ್ದಿದ್ದು, ಅದೆಲ್ಲ ಚೆನ್ನಾಗಿ ನೆನಪಿದೆ ನಮ್ಗೆ. ಯಾವ್ದಾದ್ರು ಒಂದೇನಾದ್ರು ಹಿಂಗ್ ಇದ್ ಮಾಡ್ಬಿಟ್ಟಿದ್ರೆ ನಾನ್ ಡೈರೆಕ್ಟರ್ ಸರ್ ಧಿಕ್ಕಾರ ನೋಡ್ತೀನಿ. ನಾನು ನೋಡ್ದಾಗ ನೀವು ಹೇಳಿದ್ದೆ ಯಾವ್ದು ಇರ್ಲಿಲ್ಲ ಅಂತಂದ್ರೆ ನಾನು ನಿಮ್ಗೆ ಅಪ್ಡೇಟ್. ಆಮೇಲೆ ಈ ಸಿನಿಮಾದಲ್ಲಿ ಮೇಡಮ್ ನೀವ್ ನಂಬಲ್ಲ, ನನಗೊಂದು ಸಖತ್ತಾಗಿರೋ ಸೂಪರ್ ಡಿಲಕ್ಸ್ ಬೈಕ್ ಕೊಟ್ಟಿದ್ರು. ಎಂತ ಬೈಕು ಅಂದ್ರೆ ಅಪ್ಪಲ್ ಹತ್ತಲ್ಲ, ಡೌನಲ್ಲಿ ನಿಲ್ಲಲ್ಲ ಅಂತ ಬೈಕು. ಅದಕ್ 4 ಸೂಟ್ ಕೇಸ್ ತರ ಇದು ಟಿನ್ನು. ನನಗದ್ ಅದ್ರಲ್ಲಿ ಹೆಸರು ಕೇಳ್ಬೇಕು ನೀವು. ಏನು? ಬ್ಯೂಟಿಫುಲ್
ಮಿಸ್ ವರ್ಲ್ಡ್ ಅಂತ ಹೆಸರು ಇರಲ್ಲ, ಯಾವ್ದು ಏನು ಅಡವಿ ಅಂತ, ಬೆಣ್ಣೆ ಅಡವಿ ಅಂತ ನಾನು ಸಾರ್ ಅಂದೆ. ಮೇಡಮ್ ನಿಮ್ ಕೇಳಿದ್ರ ಯಾಕೆ ಅಡವಿ ಅಂತ ಇಟ್ರಿ ಅಂತ? ಅದನ್ನೆಲ್ಲ ನಾನು ಯಾಕೆ ಕೇಳಲಿ, ಡಿಫ್ರೆಂಟ್ ಆಗಿತ್ತಾ? ನಾನು ಓಕೆ ಏನೋ ಡಿಫ್ರೆಂಟ್ ಆಗಿ, ಸರೋಜಮ್ಮ ಸುಶೀಲಮ್ಮ ಎಲ್ಲಾರು ಇಟ್ಕೋತಾರೆ, ಬೆಣ್ಣೆ ಅಡವಿ ಅಂತ ಯಾರು ಇಟ್ಕೋತಾರೆ ಹೆಸರು? ಅಡವಿ ಅಡವಿ ಇವನು ನನಗೆ ಏನ್ ಗೊತ್ತಾ, ಜೀಜಿ ಅಣ್ಣ ನನ್ನನ್ನ ಈ ಅಡವಿ ಅಣ್ಣ ಕರೆಯುವಾಗೆಲ್ಲ ಈ ಸ್ವಲ್ಪ ಈ ತಮಿಳಿ ಅನ್ಸಲ್ಲ ಅಣ್ಣ ಸೆಲ್ವಿ ಅಂತ ಕರೆಯೋರಲ್ಲ, ನಂಗೆ ಹಂಗ್ ಫೀಲ್ ಆಗೋದು. ಥೂ, ನನ್ಗೆ ಈ ತಮಿಳವರೆಲ್ಲ ಸಲ್ವಿ ವಾಯಿಂಗ ಅಂತೆಲ್ಲ ಮಾತಾಡ್ತಾರಲ್ಲ, ನಂಗೆ ಹಂಗ್ ಫೀಲ್ ಆಗೋದು. ಯಾಕೆ ನಾನು ಅಡವಿ ಅಡವಿ ಅಂತ ಜೀಜಿ ಅಣ್ಣ ಜಾಸ್ತಿ ಕರಿಬೇಡ, ಒಂದ್ಸತಿ ಕರೆದು ಸುಮ್ನಾಗೋ, ನಾನೇ ಓ ಅಂತೀನಿ. ಕರ್ಕರ್ದಂಗೆ ನಂಗೆ ಯಾರೋ ಮೂತ್ರ ಸಿಕ್ಕೊಂಡು ಕರೀತಿದ್ಯಾ ಫೀಲ್ ಆಗಿದ್ ನಂಗೆ ಅಂತ. ಅಷ್ಟು ಒಳ್ಳೆ ಹೆಸರು ಅಂತ, ಒಳ್ಳೆ ಗಾಡಿ. ನೀವ್ ಏನ್ ಅನ್ಕೊಂಡ್ಬಿಟ್ಟಿದೀರಾ ನನ್ ಗಾಡಿನ? ಎಲ್ಲ ಇದ್ರಲ್ಲಿ ನಾವು ಯುನೀಕ್ನೆಸ್ ನ ನೋಡ್ತೀವಿ ಅಂತ. ಯುನೀಕ್ನೆಸ್ ನ ನೋಡಲ್ಲ, ಎಲ್ಲ ತುಕ್ಕಿಡ್ದಿರೋ ಗುಜ್ರಿ ಐಟಮ್ಸ್ ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಗುಜ್ರಿ ಐಟಮ್ಸ್ ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆ ಟಿನ್ನಿಗೆ ಎಷ್ಟು ವಯಸ್ಸಾಗಿದೆ, ನನಗೂ ಅಷ್ಟೇ ವಯಸ್ಸಾಗಿದೆ ಆ ಸಿನಿಮಾದಲ್ಲಿ. ಅವ್ರನ್ನ ಕೇಳ್ತೀನಿ ಹಾಗಾದ್ರೆ ಎಷ್ಟು ವಯಸ್ಸಾಗಿದೆ. ಡೆಫಿನೆಟ್ಲಿ ಕೇಳಿ. ಆ ಗಾಡಿಲ್ ಮುಂದೆ ಅದು ಗುಂಡನ್ ಕುರ್ಸ್ಕೊಂಡ್ ಶೇಕ್ ಮಾಡ್ಕೊಂಡು ಡೈರೆಕ್ಟರ್ ಸರ್ಗೆ ಫೀಲ್ ಏನೋ ಅಯಾಬೂಸ ಕೊಟ್ಟಿದ್ದೀನಿ ನಾನು ಅಂತ. ನಾನೊಬ್ಳು ಬಿದ್ರು ಪರವಾಗಿಲ್ಲ, ನನ್ ಜೊತೆಗೆ ನಾಯಿ ಜೊತೆಗೆ ಇವನು, ಇವ್ರ ಜೊತೆಗೆ ನನ್ ಗಂಡ, ಎಲ್ಲರೂ ಕಿಕ್ಕಸ್ಕ ಬಿದ್ಬಿಟ್ಟು. ಆಮೇಲೆ ಸರ್ ಈ ಶಾರ್ಟ್ ಸರಿಯಾಗಿ ಮಾಡ್ಲಿಲ್ಲ, ಒಂದ್ ಮೋರ್ ಅಂದ್ರೆ ಯಾರು ಮತ್ತೆ ಕುತ್ಕೊಳ್ಳೋ ಧೈರ್ಯ ಮಾಡಿದ್ದಾರೆ. ಆಮೇಲೆ ಆ ಗಾಡಿಲಿ ಏನ್ ಗೊತ್ತಾ, ನಮ್ಮ ಒಬ್ಳು ಕೂತ್ರೆ ತೊಳ್ಳೋದು ಕಷ್ಟ. ಅದ್ರಲ್ಲಿ ಇರೋ 4 ಸುಖ ಸಂಸಾರದ ಜೀವನ ಅನ್ನೋ ತರ ಎಲ್ಲರೂ ಬೈಕ್ ನಾಲ್ಕು ಬಾಕ್ಸ್ ಅಲ್ಲ, ಅದು ಬಾಕ್ಸ್ ಸಪರೇಟ್. ದಟ್ ಇಸ್ ಮೈ ಬಿಸ್ನೆಸ್. ಸಿನಿಮಾದಲ್ಲಿ ಮೈ ಬಿಸ್ನೆಸ್ ಅದು ಟೋಟಲಿ ಏನ್ ಹೇಳ್ತಾರೆ, ಅದನ್ನ ಪ್ರಾವಿಷನ್ ಸ್ಟೋರ್ ಇದ್ದಂಗೆ. ಆ ಹಲ್ಗೆ ಮೇಲೆ ಅದನ್ನ ಜೋತ್ ಬಿಟ್ಬಿಟ್ಟಿದ್ರು, ಅಲ್ಲಿಗೆ ಅದನ್ನ ಮಡ್ಗಕ್ಕೆ ಎಂತ ಬಟರ್ ಬಿಸ್ನೆಸ್. ಬಟರ್ ಬಿಸ್ನೆಸ್. ನಾವೆಲ್ಲರಿಗೂ ಬಟರಿಂಗ್ ಮಾಡ್ತಿದ್ವಿ ಆ ಸಿನಿಮಾದಲ್ಲಿ. ಸೊ ಆ ತರ ಹಲ್ಗೆ ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ತಿನ್ನು, ಅದ್ರ ಮೇಲೆ ನಾನ್ ಕುತ್ಕೊಂಡು ನನ್ ಗಂಡ ಬುಡಿ ಕೋತಿ ಮರಿ ಇದ್ದಂಗೆ ಇಷ್ಟೇ ಇಟ್ಟಿದ್ದೆ ಹೆಂಗೋ ಫಿಕ್ಸ್ ಆಗ್ಬಿಡೋರು. ಅಂದ್ರೆ ಆ ಸಿನಿಮಾದಲ್ಲಿ ನಾನು ಏನ್ ಹೇಳಿದ್ರು ತಪ್ಪು ತಿಳ್ಕೊತಾರೆ. ಅವ್ರ ಪಾಪ ಕೇಳಿಸ್ಕೊಂಡು ಫಿಕ್ಸ್ ಆಗ್ಬಿಡೋನು ಜೀಜಿ ಅಣ್ಣ, ಇಷ್ಟೇ ಜಾಗನ ಓಕೆ ಅಷ್ಟೇ ಜಾಗದಲ್ಲಿ ನಿಂಗೆ ಕುತ್ಕೋಬೇಕು, ಅವ್ನು ಕುತ್ಕೊಬಿಡ್ತೀನಿ ಅಂತ ಕ್ಲೇ ಇದ್ದಂಗ ಅವಣ್ಣ ಒಂಥರ. ಇಷ್ಟ ಜಾಗ ನಿಂಗೆ ಕುತ್ಕೊಬೋ ಹಂಗ್ ಫಿಕ್ಸ್ ಆಗಿ ಕುತ್ಕೊಬಿಡೋರು. ಇವ್ನು ಅಷ್ಟೇ, ಇವ್ನು ಮೊದ್ಲೇ ಮೂಳೆ ಚಕಳೆ, ಎಲ್ಲಿ ತಿಗುತ್ತಾನೋ ಎಲ್ಲಿ ಚುಚ್ತಾನೋ ಅನ್ನೋದು ಗೊತ್ತಿಲ್ಲ, ಅದ್ರ ಮೇಲೆ ಅವನನ್ನ ಬೇರೆ ಕೂರಿಸ್ಕೋಬೇಕು ಅಂತ. ಈ ಡೈರೆಕ್ಟರ್ ಸರ್ ನಾನು ಫೆರಾರಿ ಕಾರ್ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ನನಗೆ ಬಂದ್ಬಿಟ್ಟಿದ್ಯಾ, ಎಲ್ಲಾರನ್ನೂ ತಗೊಬಂದ್ ಗಾಡಿಲಿ ಕೂರಿಸ್ತಾವ್ರಲ್ಲ. ಬಟ್ ಮಜಾ ಆಯ್ತು ಆ ಗಾಡಿ. ಅಲ್ಲಿಂದ ಇಲ್ಲಿ ಬರ್ತೀನಿ, ಆಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ನಿಲ್ಲಿಸ್ಬಿಡ್ತೀನಿ, ಗಾಡಿ ಬ್ರೇಕ್ ಇಲ್ಲ, ನಾನು ನಿಲ್ತೀನಿ ಓಡ್ ಬಂದ್ ಗಾಡಿ ಇಟ್ಕೋಬೇಕು ಪ್ಲೀಸ್ ಅಂತ. ಅದೇ ನಿಮಗೆ ಆಮೇಲೆ ಹೇಳಿದೆ, ನನ್ ಗಾಡಿ ಬ್ರೇಕ್ ಇದೆ. ಓ ಹೌದಾ, ಹೌದು, ಆದ್ರೆ ಪರವಾಗಿಲ್ಲ ಬಿಡಿ, ಎಲ್ಲರೂ ಬಂದು ಇಟ್ಕೊಂಡ್ರಲ್ಲ. ಅದು ಮಾನಿಟರ್ ಬ್ರೇಕ್ ಹಿಡಿಯೋದು ಹಾಳಾದ ಗಾಡಿ, ಟೇಕಲ್ ಬ್ರೇಕ್ ಹಿಡಿತಿರ್ಲಿಲ್ಲ. ನಿಮ್ ಲೈಫ್ ನ ರಿಸ್ಕ್ ಅಲ್ಲಿ ಇಟ್ಟು ಈ ಸೀನ್ ನೀವು ಆಕ್ಚುಲಿ ಹೌದು, ನನ್ನ ಲೈಫನ್ನಲ್ಲ ಎಲ್ಲರ ಲೈಫ್ ರಿಸ್ಕ್ ಅಲ್ಲಿ ಇಟ್ಟು ಆ ಗಾಡಿ ಕೊಟ್ಟೋನ್ ಏನಾರು ನಮ್ಗೆ ಮೆಟ್ಟಲ್ ಹೊಡಿತಾನೆ ಅನ್ನೋ ಕಾರಣಕ್ಕೆ ಆ ಗಾಡಿ ಜೋಪಾನ ಮಾಡೋದಾಯ್ತು. ನಾವು ಇಲ್ಲಿ ಏನ್ ಬೋದ್ಬಿಡ್ತಾನೋ ಏನೋ, ಗಾಡಿ ಕೊಟ್ಟಿ ನಮ್ಮ ಗಾಡಿಯನ್ನು ನೀವು ಹಾಳು ಮಾಡಿದ್ರಿ ಸರ್ ಅಂತ ಅವ್ರ ಭಾಷೆಯಲ್ಲಿ ಅದ್ರಲ್ಲಿ ಏನ್ ಚೆನ್ನಾಗಿತ್ತು ಅಂತ ಹಾಳು ಮಾಡಿದ್ರು ಅಂತ ನೀವ್ ಅನ್ಕೊಂಡ್ರ? ಅದೇ ಅವ್ನ ಅಲ್ಪ ಸ್ವಲ್ಪ ಮೋಸ್ಟ್ಲಿ ಅವ್ರ ಹಳೆ ಗರ್ಲ್ ಫ್ರೆಂಡ್ ಕೊಟ್ಟಿರೋ ಗಾಡಿ ಅನ್ಸುತ್ತೆ, ಅದನ್ನ ಇಟ್ಕೊಂಡಿದ್ರು ಅನ್ಸುತ್ತೆ ಅವರು. ಅದಕ್ಕೆ ಸಿಂಗಾರ ಬಂಗಾರ ಮಾಡ್ಬಿಟ್ಟು ತಂದು ನನ್ನ ಕೈ ಕೊಟ್ಬಿಟ್ರು, ಏನೋ ನಾನ್ ದೊಡ್ಡ ಡ್ರೈವರ್ ಅನ್ನಂಗೆ. ನಾನು ಅದಕ್ಕೆ ಅಕ್ಕಪಕ್ಕದಲ್ಲೆಲ್ಲ ತುಂಬಾ ಎಕ್ಸ್ಪರ್ಟ್ ಡ್ರೈವರ್ಸ್ನ ಇಟ್ಕೊಂಡು ಹೇಳಿದ್ದೆ, ಒಂದ್ಸತಿ ಆಕ್ಸಿಡೆಂಟ್ ಕಟ್ಟದಿದ ತಕ್ಷಣ ಓಡ್ಬಂದು ಇಟ್ಕೊಂಡ್ಬಿಟ್ರು ಪ್ಲೀಸ್ ಸರ್ ಜಾಸ್ತಿ ಸ್ಪೀಡಾಗಿ ಹೋಗಲ್ಲ, ಇಷ್ಟರಲ್ಲೇ ಹೋಯ್ತಾ ಇರ್ತೀನಿ. ಓಕೆ ಮೇಡಮ್, ಸ್ಲೋ ಮೋಷನ್ ಬರ್ತೀವಿ, ಸ್ಲೋ ಮೋಷನ್ ಅಲ್ಲಿ ಬರುತ್ತೆ ದೇವ್ರು ಒಳ್ಳೇದು ಮಾಡಲಿ. ಓಕೆ, ಸೊ ಜೋಕ್ಸ್ ಪಾರ್ಟ್ ಈ ಸಿನಿಮಾದಲ್ಲಿ ನೋಡ್ತಾ ಹೋದ್ರೆ ನಮಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುವಂತ ಸಿಕ್ಕಾಪಟ್ಟೆ ಎಲಿಮೆಂಟ್ಸ್ ಇದೆ ಅಂತ ಅನ್ಸುತ್ತೆ. ಈ ಕಡೆ ರಾಕೇಶ್ ಅವರ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆ ಕಡೆ ನಾಯಿ ಬಂತು ಅಂದ್ರೆ ಅಲ್ಲಿ ನಮಗೆ ಎಮೋಷ್ನಲ್ ಸೀನ್ಗಳು ಇದ್ದೇ ಇರುತ್ತೆ ಅನ್ನೋದು ನಮ್ಮ ತಲೆಯಲ್ಲಿ ಇರುತ್ತೆ. ಸೊ ಎಮೋಷ್ನಲಿ ಹೇಗೆ ಜನಗಳನ್ನ ಹಿಡಿದಿಟ್ಕೊಳತ್ತೆ ಈ ಸಿನಿಮಾ ಅಂತ? ತುಂಬಾ ಹಿಡಿದಿಟ್ಕೊಳತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ಇಂದಾನೇ ನಾವು ಅದನ್ನ ತಗೊಂಡು ಕ್ಯಾರಿ ಮಾಡ್ತಾ ಇರ್ತೀವಿ. ಸಿನಿಮಾ ಎಂಡಲ್ಲಿ ಗೊತ್ತಾಗತ್ತೆ ಏನಾಗತ್ತೆ ಅಂತ. ಅಂದ್ರೆ ಒಬ್ಬ ವ್ಯಕ್ತಿಗೋಸ್ಕರ ಗುದ್ದಾಡೋದು ಬೇರೆ, ಒಂದು ನಾಯಿಗೋಸ್ಕರ ಗುದ್ದಾಡೋದು ಬೇರೆ, ಆ ಫೀಲೇ ಬೇರೆ. ನನಗೆ ಅದೇ ಬೇಕು ಅಂತ ಹೇಳಿ. ನೀವೀಗ ಮನುಷ್ಯ ವೈದೇಹಿ, ಯು ಲೈಕ್ ಮೀ ಆರ್ ಯು ಲೈಕ್ ಇವನ್, ನೀವು ಬಾಯ್ಬಿಟ್ಟು ಹೇಳ್ತೀರಾ ನಂಗೆ ಇವನ್ ಇಷ್ಟ, ಇಲ್ಲ ನಾನು ಇಷ್ಟ ಅಂತ ಬಾಯ್ಬಿಟ್ಟು ಹೇಳ್ತೀರಾ. ಬಟ್ ಆ ಮೂಕ್ ಪ್ರಾಣಿ ಏನಂತ ಹೇಳತ್ತೆ, ನನ್ಗೆ ಅವ್ರ ಇಷ್ಟ, ನಾನು ಅವ್ರ ಜೊತೆಗಿರ್ತೀನಿ, ಇವ್ರ ಇಷ್ಟ ಇವ್ರ ಜೊತೆಗಿರ್ತೀನಿ, ಹೆಂಗೆ ಹೇಳತ್ತೆ? ಆಪ್ಷನ್ ಇಲ್ಲ ಅಲ್ವಾ ಅದಕ್ಕೆ. ಸೊ ಅದ್ರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ಆ ಸಿನಿಮಾದಲ್ಲಿ ಅಷ್ಟು ಒಳ್ಳೆ ಸ್ಟೋರಿಯನ್ನು ಬಿಲ್ಡ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗಿಂದಾನೇ ಸಿನಿಮಾ ಏನು ಹೇಳ್ತಾರೆ, ಒಂದು ಸ್ಕ್ರಾಚ್ ಅಂತ ಹೇಳ್ತಾರಲ್ಲ, ಅದೇ ಎಮೋಷನ್ ಇಂದಾನೇ ಅದು ಶುರುವಾಗುತ್ತೆ. ಎಸ್. ಓಕೆ, ಸೊ ಈ ಸಿನಿಮಾ ಜನ ಯಾಕೆ ನೋಡ್ಬೇಕು ಅಂತ ನಿನ್ಗೆ ಅನ್ಸುತ್ತೆ? ನೀನು ಕೂಡ ಒಂದು ಪಾರ್ಟ್ ಮಾಡಿರೋದ್ರಿಂದ
ಹಾಗೆ ಅದಕ್ಕೂ ಮುಂಚೆ ನಿಂದು ಮತ್ತೆ ಈ ರಾಕೇಶ್ ಅವ್ರದ್ದು ಏನು ಬರೋದಿಲ್ಲ ಅನ್ಸುತ್ತಲ್ವಾ ಇವ್ರಿಬ್ರು ಆಕ್ಚುಲಿ ರಾಕೇಶ್ ಅವರ ಚಿಕ್ಕ ಚಿಕ್ಕ ವಯಸ್ಸಿನ ವಯಸ್ಸಿನ ಹಾ ಸೊ ಸೆಟ್ ಅಲ್ಲಿ ಅವರು ಸಿಗೋದು ಆ ತರದ್ದು ಏನೂ ಆಗಿಲ್ಲ ಸೊ ನೋಡೇ ಇಲ್ಲ ರಾಕೇಶ್ ಅವ್ರನ್ನ ಸೆಟ್ ಅಲ್ಲಿ. ಓಕೆ ಫೈನ್. ಸೊ ನಿನ್ ಪಾರ್ಟ್ ಮಾಡಿರೋದ್ರಿಂದ ಕೇಳ್ತಾ ಇದ್ದೀನಿ, ಜನ ಯಾಕೆ ಈ ಸಿನಿಮಾ ನೋಡ್ಬೇಕು, ಏನ್ ಸಿಗುತ್ತೆ ನಿನ್ನ ಒಂದ್ ಕಡೆಯಿಂದ ಅವ್ರಿಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಪಾರ್ಟ್ 1 ನೆಕ್ಸ್ಟ್ ಇದು ಅಲ್ವಾ ಬಂದಿರೋದು, ಫನ್ ಇದೆ ಮತ್ತೆ ಎಮೋಷನ್ ಜಾಸ್ತಿ ಇದೆ. ಪಾರ್ಟ್ 1 ಇಂದ ಮುಂದೆ ಇದು ನೆಕ್ಸ್ಟ್ ಸ್ಟೋರಿ ತಗೊಂಡೋಗಿರೋದಕ್ಕೆ ಅದಕ್ಕೆ ಜನರು ನೋಡ್ಬೇಕು ಇದನ್ನ. ಆಮೇಲೆ ಅದು ಬಿಟ್ರೆ ಎಮೋಷನ್ನು ಕಾಮಿಡಿ ಎಲ್ಲ ಮಿಕ್ಸ್ ಆಫ್ ಇದೆ. ಆಮೇಲೆ ಇವ್ರ ಜೊತೆ ಜಿಜಿ ಸರ್ ಜೊತೆ ಎಲ್ಲ ಮಾಡಿರೋದು, ಸೊ ಮೂವಿಗೊಂಥರ ಇದಿರುತ್ತೆ ಅಂತ ನೋಡಿದ್ರೆ ಇಷ್ಟ ಆಗುತ್ತೆ ಅಂತ. ಓಕೆ. ಸೊ ಆಬ್ವಿಯಸ್ಲಿ ಅವಾಗ ಹೇಳಿದೆ ನಿಮ್ಮನ್ನ ಎಲ್ಲ ಕ್ಯಾರೆಕ್ಟರಲ್ಲಿ ನೋಡಿಲ್ಲ ನಾವು, ಬರೀ ಕಾಮಿಡಿಯಲ್ಲಿ. ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ಸ್ಪೇಸ್ ಸಿಕ್ಕಿದೆ ನಿಮ್ಮ ಒಂದು ಬೇರೆ ಫೇಸ್ನ ಬೇರೆ ಸ್ಟೇಜ್ ನೋಡೋದಕ್ಕೆ. ಸೊ ಎಷ್ಟು ಸ್ಯಾಟಿಸ್ಫೈಡ್ ಇದ್ದೀರಾ ಈ ಒಂದು ರೋಲಿಂದ, ಮತ್ತೆ ಜನಗಳಿಗೆ ಏನು ಸಿಗಬಹುದು ಈ ಸಿನಿಮಾಕ್ಕೆ ಬಂದರೆ ನೋಡೋದಕ್ಕೆ? ಈ ಸಿನಿಮಾ ಸಿಕ್ಕಿದ್ಮೇಲೆ ಇತ್ತೀಚೆಗೆ ಒಂದಷ್ಟು ವಿಷಯಗಳು ನಡೀತು, ಲೈಕ್ ಬೀದಿ ನಾಯಿಗಳನ್ನೆಲ್ಲ ತಗೊಂಡು ಹೋಗಿ ಒಂದ್ ಕಡೆ ಕೂಡಾಕ್ಬಿಡೋದು ಅಥವಾ ಅದನ್ನ ನಶಿಸಿ ಹೋಗ್ಬಿಡೋ ಹಂಗೆ ಮಾಡ್ಬಿಡೋದು ಏನಂತ ಆ ಥರದ್ದೆಲ್ಲ ವಿಚಾರಗಳನ್ನ ಒಂದಷ್ಟು ಆಗು ಹೋಗುಗಳೆಲ್ಲ ಆಗ್ತಾ ಇತ್ತು. ಸೊ ಈ ಸಿನಿಮಾ ನೋಡಿದ ಮೇಲೆ ಬಹುಶಃ ಕೆಲವರು ಅವರ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ತಾರೆ ಅಂತ. ಬಿಕಾಸ್ ಒಬ್ಬ ತುಂಬಾ ದೊಡ್ಡ ಸ್ಟಾರ್ ಒಬ್ರು ಬರ್ದು ಹಾಕಿದ್ರು, ಪ್ರತಿಯೊಂದು ನಾಯಿನ ಒಬ್ರು ದತ್ತಕ್ಕೆ ತಗೊಂಡ್ರೆ ಅದಕ್ಕೂ ಕೂಡ ಏನ್ ಅದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ, ನಿಮ್ಮಿಂದ ಒಂದು ತನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ, ಬಟ್ ಅದ್ರ ನಿಯತ್ ಜಾಸ್ತಿ ಇರುತ್ತೆ. ಪ್ರತಿಯೊಬ್ರು ಒಂದೊಂದು ನಾಯಿನ ನೀವು ಒಬ್ಬೊಬ್ರು ಅಡಾಪ್ಟ್ ಮಾಡಿಕೊಂಡು ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಪೂರ್ತಿ ಸಮಯ ಏನಂತ ಅಲ್ಲ ಊಟಗಳನ್ನ ಕೊಟ್ಕೊಂಡು ಅದಕ್ಕೆ ಏನೋ ಒಂದು ಇದು ಮಾಡ್ಕೊಂತ ನೋಡ್ಕೊಂಡ್ರೆ ಈ ಥರದ್ದು ಏನೇನು ಮಿಸ್ಲೀಡ್ಗಳು ಆಗಲ್ಲ ಅಂತ ಹೇಳ್ತಿದ್ರು. ಸೊ ಈ ಸಿನಿಮಾದಿಂದ ನಾವು ಅದೊಂದು ಸಂದೇಶನ ಕೊಡಬಹುದು. ನೀವು ಡಾಗ್ನ ಪ್ರೀತಿಸೋದಲ್ಲ, ಅದು ನಿಮ್ಮೇಲೆ ಎಷ್ಟು ಎಮೋಷನ್ಸ್ ಇಟ್ಕೊಂಡಿರುತ್ತೆ, ನಿಮ್ಮೇಲೆ ಎಷ್ಟು ಪ್ರೀತಿ ವಿಶ್ವಾಸನ ಇಟ್ಕೊಂಡಿರುತ್ತೆ, ನಿಮ್ಮನ್ನ ಹೆಂಗೆ ಕಾಯುತ್ತೆ ಅದು ಅನ್ನೋದು ಗೊತ್ತಾಗತ್ತೆ. ಅನದರ್ ಸೈಡ್ ಆಫ್ ಏನ್ ಹೇಳ್ತಾರೆ, ಪ್ರಾಣಿಗಳ ಬಗ್ಗೆ ಇನ್ನೊಂದು ಸೈಡ್ ಇರುತ್ತೆ ಗೊತ್ತಿಲ್ಲದೆ ಇರೋದು, ಅವುಗಳ ಎಮೋಷನ್ಸ್ ಏನು, ಅವುಗಳ ಸ್ಟ್ರೆಸ್ ಏನು ಅಂತೆಲ್ಲ ಇರುತ್ತೆ. ಅವುಗಳಿಗೆ ಬೇರೆಯವ್ರನ್ನ ಖುಷಿ ಪಡಿಸ್ಬೇಕು, ನಾವು ಇವ್ರನ್ನ ಕಾಯ್ಬೇಕು ಅನ್ನೋದೇನು ಇರುತ್ತಲ್ಲ. ಸೊ ಆ ವರ್ಷನ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಕಾಮಿಡಿ ಮಜಾ ಮಾಡ್ತಾರೆ. ಆ್ಯಂಡ್ ನಾನಂತೂ ಈ ಸಿನಿಮಾದಲ್ಲಿ ಔಟ್ ಆ್ಯಂಡ್ ಔಟ್ 100% ಮಜಾ ಮಾಡಿದ್ದೀನಿ, ಕಲ್ತಿದ್ದೀನಿ, ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ಗಳು, ಒಳ್ಳೊಳ್ಳೆ ಮೆಮೊರೀಸ್ಗಳನ್ನ ಮಾಡ್ಕೊಂಡಿದ್ದೀನಿ ಸಿನಿಮಾದಲ್ಲಿ. ಸೊ ಹಾಗಾಗಿ ಸಿನಿಮಾ ಇಸ್ ಮೈ ಪರ್ಸ್ನಲ್ ಫೇವ್ರೇಟ್. ಸೊ ನನ್ನ ಲೈಫಲ್ಲಿ ನಾನು ಏನಾದರೂ ಒಂದು ಯಾರಾದರೂ ನಿಮ್ಮ ಲೈಫಲ್ಲಿ ನೀವು ಮಾಡಿರೋದೊಂದು ಬೆಸ್ಟ್ ಸಿನಿಮಾ, ಮೆಮೊರಿ ಆಗುವಂಥ ಸಿನಿಮಾ ಯಾವುದಾದ್ರೂ ಮೇ ಬಿ ನಾನು ಮತ್ತು ಗುಂಡಾ ಪಾರ್ಟ್ 2 ಅಂತ ಹೇಳಿದ್ರೆ ಆಶ್ಚರ್ಯ ಏನೂ ಇಲ್ಲ. ಸೊ ಅಷ್ಟು ಒಳ್ಳೆ ಮೆಮೊರಿ ಇದೆ ನನಗೆ, ಅಷ್ಟು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸಿನಿಮಾ ಮಾಡಿದ್ದೀನಿ ನಾನು ಈ ಥರದ್ದು ಒಂದು ಅಂತ. ಓಕೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಇಷ್ಟೊತ್ತು ನಮ್ಮ ಜೊತೆಗೆ ಒಂದಿಷ್ಟು ವಿಷಯಗಳನ್ನು ಮಾತಾಡಿದ್ರಿ, ಹಾಗೆ ನನ್ನ ತುಂಬ ನಗಿಸಿದ್ದಕ್ಕೆ ನಾನು ನಿಮಗೂ ಥ್ಯಾಂಕ್ ಯು. ಸೊ ಈ ಸಿನಿಮಾ ಹಿಟ್ ಆಗಲಿ, ನಿಮಗೂ ಇಬ್ರಿಗೂ ಒಳ್ಳೆ ಹೆಸರು ಈ ಸಿನಿಮಾಯಿಂದ ಬರಲಿ ಅಂತ ನಾನು ಥ್ಯಾಂಕ್ ಯು. ಆ್ಯಂಡ್ ಮೋರೋವರ್ ನಾನು ಇವನಿಗೆ ವಿಶ್ ಮಾಡ್ತೀನಿ, ಈ ಸಿನಿಮಾಯಿಂದ ಅವ್ನಿಗಿನ್ನೂ ಹೆಚ್ಚೆಚ್ಚು ಅವಕಾಶಗಳು ಬರಲಿ, ಅವನ ಪ್ರೊಫೆಷ್ನಲ್ ಲೈಫ್ ಜೊತೆಗೆ ಪರ್ಸನಲ್ ಲೈಫು ತುಂಬ ಚೆನ್ನಾಗಿರಲಿ ಅಂತ ಹೇಳಿ. ಅವನೊಂಥರ ನನಗೆ ಅವ್ನು ಅನ್ಕೊಂಡಿದ್ದಾನೆ ನಾನು ನೋಡಿ ಸಿಡ್ಸಿಡಿ, ನನಗೊಂಥರ ಪರ್ಸನಲ್ ಫೇವ್ರೇಟ್ ಅದು. ನನ್ನ ಮಕ್ಕಳು ಅಂದರೆ ತುಂಬ ಚೆನ್ನಾಗಿ ಓದಬೇಕು, ತರಲೆ ಕಿತಾಪತಿ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಅಷ್ಟೇ ಚೆನ್ನಾಗಿ ಓದಬೇಕು. ಬಟ್ ಅವ್ನು ನೋಡಿದ್ರೆ ಅವ್ನು ತುಂಬ ಡೆಡಿಕೇಟೆಡ್ ಆಗಿದ್ದಾನೆ ಅಂತ ಅನ್ಸುತ್ತೆ. ನನ್ನ ಕಡೆಯಿಂದ ವಿಶ್ ಮಾಡ್ತಿದ್ದೀನಿ, ಈ ಸಿನಿಮಾ ನಿನ್ನನ್ನು ಬೇರೆ ಹಂತಕ್ಕೆ ಕರ್ಕೊಂಡು ಹೋಗಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಯನ ಮತ್ತು ಯುವನ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.